ಆ ಫಿಸ್ಚುಲಾ ಇದೆಯಲ್ಲ ಚಿಕಿತ್ಸೆ ಭಾಳ ನಾಲೆಜ್ ಇರಬೇಕು, ಭಾಳ ಇದಿರಬೇಕು, ದೇವರ ಅನುಗ್ರಹ ಇರಬೇಕು ಸಾಹೇಬ್ರೆ. ಅದನ್ನು ಇಡೀ ವರ್ಲ್ಡಲ್ಲಿ ನಾನೇ ನಂಬರ್ 1 ಸಾಹೇಬ್ರೆ. ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳ್ತೀನಿ ಅಂದರೆ, ಯಾರೇ ಫಿಸ್ಚುಲಾ ಇದೆಯಲ್ಲ 1 ಸರಿ 2 ಸರಿ 3 ಸರಿ 4 ಸರಿ 10 ಸರಿ 14 ಸರಿ ಮಾಡಿಸ್ಕೊಟ್ರು ನಮ್ಮ ಹತ್ರ ಬಂದಿದ್ದಾರೆ ಸಾಹೇಬ್ರೆ. ಆಯಿತಾ? ಒಂದು ಈ ಆಪರೇಷನ್ ಇದೆಯಲ್ಲ, ದೇವ್ರು ಹೆಂಗೆ ಕೊಟ್ಟನೋ ಗೊತ್ತಿಲ್ಲ ನನಗೆ ಶಕ್ತಿನ, ಪಟ್ ಅಂತ ಮುಗಿಸ್ತೇನೆ. 100ಕ್ಕೆ 100 ಭಾಗ ಸಕ್ಸಸ್. ಎಲ್ಲೋ 1-2 ಒಂಚೂರು ಇದಾಗಿರ್ಬೋದು ಅಷ್ಟೇ, ಪರ್ಸೆಂಟೇಜ್ ಅಲ್ಲ. ಬಟ್ ಇಡೀ ವರ್ಲ್ಡಲ್ಲಿ ಇದು ಮಾಡಿದ್ರೆ ಬರೀ 60% ಮಾತ್ರ ಸಕ್ಸಸ್, 40 ಫೇಲ್ ಆಗ್ತದ. ಅರ್ಥ ಆಯ್ತಲ್ಲ? ಅದು ಯಾವ ಬುಕ್ನಾಗೂ ಹೇಳಿಲ್ಲ ಹೆಂಗೆ ಮಾಡಬೇಕು ಅಂತ. ಅದು ನನಗೆ ಬಂದದೆ, ನೀಟಾಗಿ ಮಾಡ್ತೀನಿ ಸಾಬ್ರೆ. ಜಗತ್ತಾಗ ಇವತ್ತು ಜನ ಹೆಚ್ಚು ಸಾಯ್ತಾ ಇರೋದು ಕ್ಯಾನ್ಸರಿಂದ ಅಲ್ಲ, ಆಕ್ಸಿಡೆಂಟಿಂದ ಅಲ್ಲ, ಹಾರ್ಟ್ ಅಟ್ಯಾಕಿಂದ ಅಲ್ಲ. ಜನ ಸಾಯ್ತಾ ಇರೋದು ಆ್ಯಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಅಂತ. ಅಂದರೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಪವರ್ ಕಳ್ಕೊಂಡ್ಬಿಟ್ಟಿದೆ ಸಾಹೇಬ್ರೆ. ಇತ್ತೀಚೆಗೆ ಎಕನಾಮಿಕ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಾತ್ರೂಮ್ ಕ್ಯಾಂಪಿಂಗ್ ಬೈ ಜೆನ್ಝೀಸ್ ಅಂತ ಬಂದ್ಬಿಟ್ಟಿತ್ತು. ಅಂದರೆ ಬಾತ್ರೂಮ್ಗೆ ಔಟ್ ಕ್ಯಾಂಪ್ ಆಗ್ತಾರೆ ಸಾಹೇಬ್ರೆ, ಅಲ್ಲೇ ಓದ್ತಾ ಇರ್ತಾರೆ. ಆಮೇಲೆ ಅದು ತಮಾಷೆನೂ ಅಲ್ಲ ಸಾಹೇಬ್ರೆ, ಅತ್ಯಂತ ಅದ್ಭುತವಾದ ಐಡಿಯಾ ಬಂದಿರೋದು ಬಾತ್ರೂಮಲ್ಲಿ. ಅತ್ಯಂತ ಅದ್ಭುತವಾದ ಐಡಿಯಾ ಬಂದಿರೋದು ಸ್ನಾನ ಮಾಡುವಾಗ. ಅರ್ಥ ಆಯ್ತಲ್ಲ? ಏಕೆಂದ್ರೆ ಏಕಾಂತ ಅದು ಬಾತ್ರೂಮು, ಏಕಾಂತದಲ್ಲಿದ್ದಾಗಲೇ ಐಡಿಯಾ ಬರೋದು. ಅದು ನಮ್ಮ ದೇಹದ ಕೊನೆ ಭಾಗ ಅಂತ ನಾವೇ ಡಿಸೈಡ್ ಮಾಡ್ಬಿಟ್ಟಿದ್ವಿ. ಕೊನೆ ಭಾಗ ಅದನ್ನ ಮಾತಾಡೋದು ನಮ್ಗೆ ಅಪರಾಧ, ಯಾರ ಹತ್ರ ಹೇಳ್ಕೊಂಡ್ರೆ ಅವಮಾನ, ನಾಚಿಕೆ, ಸಂಕೋಚ, ಮುಜುಗರ, ಆಮೇಲೆ ಏನೋ ಕೆಟ್ಟ ಕಾಯಿಲೆ ಇದು ಎಲ್ಲ ಹೋಗಿ ಸೆಕ್ಸ್ ಮಾಡಿದನ ಅದ್ರ ಸಲುವಾಗಿ ಬಂದದ, ಏನೋ ಪಾಪ ಮಾಡಿದೆ ಸಲುವಾಗಿ ಬಂದ ಅಂತೇಳಿ ಸಾಹೇಬ್ರೆ ಹಳ್ಳಿ ಮಂದಿ ಎಲ್ಲ MLA ಹೇಳ್ಕೊಳಂಗಿಲ್ಲ, ಮಂತ್ರಿಗಳು ಹೇಳ್ಕೊಳಂಗಿಲ್ಲ, ದೊಡ್ಡ ದೊಡ್ಡ CEOಗಳು ಹೇಳ್ಕೊಳಂಗಿಲ್ಲ. ಯಾರೂ ಈ ಕಾಯಿಲೆನ ಶೇರ್ ಮಾಡಲ್ಲ. ಇದು ದೊಡ್ಡ ಕಾಯಿಲೆ ಅಲ್ಲ, ಸಿಂಪಲ್ ಕಾಯಿಲೆ. ಬಟ್ ನೆಗ್ಲೆಕ್ಟ್ ಮಾಡಿ ಬೇರೆ ಬೇರೆ ದೊಡ್ಡ ಕಾಯಿಲೆ ಇದ್ರೆ ಹೋಗ್ಬಿಡ್ತಾರೆ. ಅರ್ಥ ಆಯ್ತಲ್ವಾ? ಅಂದ್ರೆ ಆಮೇಲೆ ಇನ್ನೊಂದು ಕಾಮನ್ ಆಗಿ ನಮ್ಗೆ ತಲೆಗೆ ಬರೋದು, ಯಾರೋ ಯೂಟ್ಯೂಬ್ ವಿಡಿಯೋ ನೋಡ್ತೀವಿ ಅಥವಾ ಯಾರೋ ತಿಳಿದವ್ರ ಹತ್ರ ಮಜ್ಜಿಗೆ ಕುಡಿಲೇಪ 4 ದಿವಸ ಹೋಗ್ಬಿಡುತ್ತಂತ ಒಬ್ಬ ಹೇಳ್ತಾನ, ಮೂಲಂಗಿ ತಿನ್ನು ಹೋಗ್ಬಿಡುತ್ತಂತ ಇನ್ನೊಬ್ಬ. ಅವನಷ್ಟು ಟ್ರೈ ಮಾಡಕ್ ಶುರು ಮಾಡ್ತೀವಿ ನಾವು. ಅಂದ್ರೆ ನಮ್ಗ ಅವ ಹೇಳೇನ್ಬಿಡ ಇನ್ಯಾಕ್ ಡಾಕ್ಟರ್ ಹತ್ರ. ಅವು ಎಷ್ಟು ಸರಿ ಅಂತೀರಿ? ಈಗ ಮಜ್ಜಿಗೆ ಕುಡಿ ಅಂದ್ರೆ ತುಪ್ಪ ಆಯ್ತಾ, ಬೆಣ್ಣೆ ಆಯ್ತಾ, ಹಂದಿ ಮಾಂಸ ಬಿಟ್ರ? ಅಯ್ಯೋ ಅದೊಂದು ಬಹಳ ಮುಖ್ಯ. ಅದು ಹಂದಿ ಮಾಂಸ ಬಿಟ್ರ ಅದೊಂದು ಹೇಳ್ಬಿಡ್ತಾರೆ ಸಾಹೇಬ್ರೆ. ಎಷ್ಟೋ ಮಂದಿ ಏನಾಗ್ತದೆ, ಅದ್ ಏನ್ ಪೈಲ್ಸ್ ಹೀಟ್ ಆಗಿರ್ತದ, ಕೋಲ್ಡ್ ಆಗಿರ್ತದ, ಮಜ್ಜಿಗೆ ಕುಡಿ ಅದ್ ಕುಡಿ ಅಂತ. ಅರ್ಥ ಆಯ್ತಲ್ಲ? ಯಾವುದೇ ಕಾರಣಕ್ಕೂ ಗುದದ್ವಾರದಲ್ಲಿ ಏನೇ ಸಮಸ್ಯೆ ಬಂದ್ರೂ ಅದು ಸಿಗ್ನಲ್ ಕೊಡ್ತಾ ಇದೆ ದೊಡ್ಡ ಸಮಸ್ಯೆ ಮೇಲೆ ಇದೆ ಅಂತ. ನೆಗ್ಲೆಕ್ಟ್ ಮಾಡಬೇಡಿ. ಬಹಳ ಮಂದಿ ಹಂದಿ ಮಾಂಸ ಕೋಲ್ಡು, ಅದು ತಿಂದ್ರೆ ಪೈಲ್ಸ್ ಹೊಟ್ಟೋಗುತ್ತೆ ಅಂತ ಹೇಳಿ ಹಂದಿ ಮಾಂಸ ತಿಂತಾ ಇರ್ತಾರೆ. ಹಂದಿ ಮಾಂಸನೂ ಒಂದೇ, ಕೋಳಿ ಮಾಂಸನೂ ಒಂದೇ, ಕುರಿ ಮಾಂಸದ ಒಂದೇ, ದನದ ಮಾಂಸನೂ ಒಂದೇ. ಮಾಂಸಾನೇ. ಸೊ ಮಾಂಸ ತಿನ್ನೋದ್ರಿಂದ ಪೈಲ್ಸ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಮೋಸ್ಟ್ಲಿ ಒಂದ್ ವೇಳೆ ಹಂಗಾಗಿದ್ರೆ ನೀವು ಅದೇ ಅಂಗಡಿ ಇಡ್ತಿದ್ರಿ ಏನೋ ಸಾಹೇಬ್ರೆ. ಈಗ ಹಂದಿ ಮಾಂಸದ ಅಂಗಡಿ ಈಗ ಒಂದ್ ಕೆಲಸ ಮಾಡ್ರಿ, ಯಾರ ನಮ್ಮ ಉತ್ತರ ಕನ್ನಡ ಮಂದಿ ಇದ್ರೆ ಪಕ್ಕದಾಗ ಜಾಗ ಕೊಡಿಸ್ತೀನಿ, ಒಂದ್ ಹಂದಿ ಮಾಂಸದ ಅಂಗಡಿ ಇಡಕ್ ಹೇಳ್ರಿ, ಅವನಿಗೆ ವ್ಯಾಪಾರ ಚೆನ್ನಾಗಿ ಆಗ್ತದೆ. ಅರ್ಥ ಆಯ್ತಲ್ಲ? ನಮ್ ದೇಶದಾಗ ಇವತ್ತು 15 ಲಕ್ಷ ಮಂದಿ ನಕಲಿ ವೈದ್ಯರು ಇರ್ತಾರೆ. 15 ಲಕ್ಷ ನಮ್ಮ ದೇಶದಲ್ಲಿ ನಕಲಿ ವೈದ್ಯರ. ನಕಲಿ ಸಾಹೇಬ್ರೆ, ಅಲೋಪತಿ ಡಾಕ್ಟರ್ ಇರೋದು ನಮ್ಮ ದೇಶದಲ್ಲಿ 14 ಲಕ್ಷ, ನಕಲಿ ವೈದ್ಯರು 15 ಲಕ್ಷ ಆಯ್ತಲ್ಲ, ಲೆಕ್ಕ ಕಳಿ. ಅರ್ಥ ಆಯ್ತಲ್ಲ? ಒಬ್ಬರಿಗಿಬ್ರು ಅವರೇ ಇದಾರೆ. ಒಬ್ಬ ನಕಲಿ ವೈದ್ಯ ದಿನಕ್ಕೆ 20,000 ಮಾಡಿದ್ರೆ ಮಿನಿಮಮ್ ಲಕ್ಷ ಮಾಡ್ತಾರ್ರಿ, 2 ಲಕ್ಷ ಮಾಡ್ತಾರೆ. 25 ಲಕ್ಷ ಕೋಟಿ ಎಕಾನಮಿ ಇವರಿಂದ ಸಂಪಾದನೆ ಮಾಡ್ತಾ ಇದ್ರು. ಲೆಕ್ಕ ಕ್ಯಾಲ್ಕುಲೇಟರ್ ತೋರಿಸ್ತೀನಿ ನಿಮಗೆ, ಅರ್ಥ ಆಯ್ತಾ? ಎಷ್ಟೋ ಮಂದಿ ಮೋಷನ್ ಯಾವ ರೀತಿ ಹೋಗುತ್ತೆ ಅಂದ್ರೆ ಸರ್ ಗೊತ್ತಿಲ್ಲ ಅಂತಾರೆ. ಮನೆಗೆ ಹೋಗಿ ನೀವು ಮೋಷನ್ನ ಫೋಟೋ ಹೊಡೆದು ನಾನು ವಾಟ್ಸಪ್ಪಲ್ಲಿ ಹಾಕಿ ಅಂತೀನಿ. ಬೆಳಗ್ಗೆ ಎದ್ದು ಕೂಡಲೇ ನಾನು ವಾಶ್ರೂಮ್ಗೆ ಹೋಗ್ತೀನಿ, ಎಲ್ಲ ಫಸ್ಟ್ ಪೇಷಂಟ್ ವಾಟ್ಸಪ್ ಮಾಡ್ತಾ ಇರ್ತೀನಿ ಯಾರು ಹಾಕಿದ್ದಾರೆ ಅಂತ. ಬೆಳಗ್ಗೆ ಎದ್ದು ಕೂಡಲೇ ನನ್ನ ಕಣ್ಣಿಗೆ ಬರೀ ಮೋಷನ್ ಲದ್ದಿ ನನ್ನ ಮೊಬೈಲ್ನಾಗ. ಅರ್ಥ ಆಯ್ತಲ್ಲ? ಅದನ್ನ ನೋಡಿ ರೆಸ್ಪಾಂಡ್ ಮಾಡ್ತೀನಿ, ಇಟ್ ಈಸ್ ನಾರ್ಮಲ್, ಇದು ನಾರ್ಮಲ್ ಇಲ್ಲ, ಇದ್ರಲ್ಲಿ ರಕ್ತ ಇದೆ, ಬನ್ನಿ ಆಸ್ಪತ್ರೆಗೆ ಅಂತ. ಅರ್ಥ ಆಯ್ತಲ್ಲ?
ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಒಂದು ಕತೆ ಹೇಳ್ತೀನಿ ಕೇಳಿ ಸಾಹೇಬ್ರೆ. ಸಂಜೆ ಹೊತ್ತು ಒಂದು 5 ರಿಂದ 6 ಗಂಟೆಗೆ ಒಂದು ಗಂಡ ಹೆಂಡತಿ ಈ ಆಸ್ಪತ್ರೆಗೆ ಬಂದರು. 4 ಗಂಟೆ ಕಾದ್ರು ನನಗೆ ಅವರು. 4 ಗಂಟೆ ಆಕಿ ಈ ಮನುಷ್ಯ ಗಂಡ ಶಾರ್ಟ್ ಟೆಂಪರ್. ಹೋಗಿ ಬರ್ರಿ ಇಲ್ಲ ಕುಂತಿದ್ರು ನಾವು ಹೋಗಿ ನಡ್ರಿ ಅಂತ. ಇಲ್ಲ ರೀ ಅವರು ಡಾಕ್ಟ್ರ್ ಒಳ್ಳೆ ಇರ್ತಾರೆ ಅದಕ್ಕೆ ಇಷ್ಟೊಂದು ರಶ್ಶು ತೋರಿಸ್ಕೊಂಡು ಹೋಗೋಣ ಅಂತ. ಅವ್ರಿಗೆ ನನ್ನ ಹತ್ರ ಬಂದಿದ್ದು ಯಾಕೆ ಬಂದ್ರ ಮಲಬದ್ಧತೆ ಅಂತ ಬಂದ್ರ, ಕಾನ್ಸ್ಟಿಪೇಷನ್ ಬಂದ್ರ. ಸಾಹೇಬ್ರೆ ನಾವು ಬರೀ ಮಲಬದ್ಧತೆ ನೋಡಲ್ಲ, ನಾವು MBBS ಮಾಡೋವಾಗ ನಮಗೆ ಟ್ರೈನಿಂಗ್ ಕೊಟ್ಟಿರೋದು, ನಾವು MS ಮಾಡೋವಾಗ ಟ್ರೈನಿಂಗ್ ಕೊಟ್ಟಿರೋದು ಫುಲ್ ನೋಡು ಮಾರಾಯ ಅಂತ. ಎಲ್ಲ ಬಾಡಿ ಕೆಲಸ ಮಾಡ್ತಾ ಇದೆಯಾ ಅಂತ. ಯಾಕೆಂದ್ರೆ ಎಲ್ಲ ಇಂಟರ್ ಕನೆಕ್ಟೆಡ್ ಅಲ್ಲ ಸಾಹೇಬ್ರೆ. ಈಗ ಗಾಡಿ ಸರ್ವಿಸ್ಗೆ ಹೋದಾಗ ಎಲ್ಲ ಕನೆಕ್ಷನ್ ಎಲ್ಲ ಒಂದೊಂದಕ್ಕೊಂದು ಲಿಂಕ್ ಆಗಿರ್ತಲ್ಲ, ಹಂಗ ಬಾಡಿ ಲಿಂಕ್ ಒಂದಕ್ಕೊಂದು. ನಾನು ಕೇಳಿದೆ ಕಾನ್ಸ್ಟಿಪೇಷನ್ ಎಲ್ಲ ಕೇಳಿದ್ಮೇಲೆ ಲೋ ಮಾರಾಯ ನೀನು ಹಾರ್ಟ್ ಚೆಕ್ ಮಾಡಿಸ್ತಿದ್ದೆ ಕೇಳಿದೆ. ಇಲ್ಲ ಸರ್ ನಾನು ಹಾರ್ಟ್ ಹಾಸ್ಪಿಟಲ್ಗೆ ಹೋಗಿದ್ದೀನಿ, ಹಾರ್ಟ್ ಹಾಸ್ಪಿಟಲ್ಗೆ ಹೋದಾಗ ಎಲ್ಲ ಚೆಕ್ ಮಾಡಿ ನಾರ್ಮಲ್ ಆಗಿತ್ತು ಅಂತ. ಇಲ್ಲಪ್ಪ ನಂಗೆ ನಂಬಿಕೆ ಇಲ್ಲ ಅದ್ರ ಮೇಲೆ, ದಯವಿಟ್ಟು ಒಂದು ಆ್ಯಂಜಿಯೋಗ್ರಾಮ್ ಅಂದರೆ ಮಾಮೂಲಿ ಆ್ಯಂಜಿಯೋಗ್ರಾಮ್ ಅಲ್ಲ, CT ಸ್ಕ್ಯಾನ್ ಮಾಡಿ ಹಾರ್ಟ್ ಚೆಕ್ ಮಾಡ್ತಾರೆ ಸಾಹೇಬ್ರೆ. ನೋಡಿ ನಾನು ಆಂಜಿಯೋಗ್ರಾಮ್ ಮಾಡಿಸ್ಕೊಂಡಿದ್ದೀನಿ, ಶ್ರೀಧರ್ ಮಾಡಿದ್ದು ನನ್ನ ಕ್ಲಾಸ್ ಮಾಡಿವ. ಎದಕ್ಕೆ ಮಾಡಿದೆ ಅಂದರೆ ನನಗೇನು ರೋಗ ಇಲ್ಲ, ನಂಗೆ ಡಯಾಬಿಟಿಸ್ ಇದೆ. ಡಯಾಬಿಟಿಸ್ ಇದ್ದರೆ ರಿಸ್ಕ್ ಹಾರ್ಟ್ ಇಶ್ಯೂಸ್ಗೆ. ಆ್ಯಂಜಿಯೋಗ್ರಾಮ್ ಮಾಡ್ಕೊಂಡೆ ಬೆಳಗ್ಗೆ ಬಂದು ಮತ್ತೆ 9 ಗಂಟೆ ಕೆಲಸ ಮಾಡ್ತಾ ಇದ್ದೆ. ನನ್ನ ಹಾರ್ಟ್ ಪಕ್ಕ ಇದೆ, ನಾನು ಓಡ್ಬೋದು, 50 ವರ್ಷ ಸ್ಟ್ರಾಂಗಾಗಿ ಓಡ್ಬೋದು ಸಾಹೇಬ್. ಇವನಿಗೆ ನಾನು ಬಲವಂತ ಮಾಡಿದೆ, ದುಡ್ಡಿರಲಿಲ್ಲ. ದುಡ್ಡಿಲ್ವಾ, ನಮ್ಮದು ಚಾರ್ಜಸ್ ಎಲ್ಲ 5,000 ರೂಪಾಯಿ ಆಗಿತ್ತು, ಇಲ್ಲಿ ತಗೋಬೇಡ್ರಿ ಅಂದೆ. ಸ್ಕ್ಯಾನಿಂಗ್ ಕಳಿಸ್ದೆ, ಮುಖ ನೋಡ್ತಾವೆ, ದುಡ್ಡಿಲ್ವಾ, 50% ಡಿಸ್ಕೌಂಟ್ ಮಾಡಿದೆ. ಡಿಸ್ಕೌಂಟ್ ಮಾಡಿದ್ರೆ 50% ಇವರಿಗೆ ಅಂತ. ಸ್ಕ್ಯಾನಿಂಗ್ ಸೆಂಟ್ರಿಗೆ ಹೋದು ನನಗೆ ಮತ್ತೆ ವಾಟ್ಸಪ್ಪಲ್ಲಿ ರಿಪೋರ್ಟ್ ಬಂತ. ಸ್ಕ್ಯಾನಿಂಗ್ ಸೆಂಟ್ರ್ ಅವ್ರಿಗೆ ಕೊಡೋಕೆ ಮೊದಲು ನನಗೆ ರಿಪೋರ್ಟ್ ಬಂದಿರ್ತದೆ. ನೋಡಿದ್ರೆ 3 ಬ್ಲಾಕ್ ರೀ, 90%, 92, 86. ನೇರವಾಗಿ ಸ್ಕ್ಯಾನಿಂಗ್ ಸೆಂಟ್ರಿಂದ ಆಸ್ಪತ್ರೆಗೆ ಹೋದು, ಹಾರ್ಟ್ ಹಾಸ್ಪಿಟ್ಲಿಗೆ. ಅಲ್ಲಿ ನೋಡಿ ಅವರು ನೆಕ್ಸ್ಟ್ ಡೇ ಬೆಳಗ್ಗೆ ಓಪನ್ ಹಾರ್ಟ್ ಸರ್ಜರಿ ಆಗಿ ಈಗ ಬಚಾವಾದ. ಇದಾಗಿದ್ದೆಷ್ಟು 1 ತಿಂಗಳಾಯ್ತು ಅಷ್ಟೇ, 1 ತಿಂಗಳು. ಇದೇ ಆಸ್ಪತ್ರೆಗೆ ಅವರು 5 ಸರಿ ಹೋಗಿದ್ದಾರೆ ರಾತ್ರಿ ಹೊತ್ತು. ನನಗೆ ಒತ್ತುತ್ತಾ ಇದೆ ಅಂತ. ಗ್ಯಾಸ್ಟ್ರಿಕ್ ಆಗದ ಬಿಡು ಮಾರಾಯ, ಗ್ಯಾಸ್ಟ್ರಿಕ್ ಆಗದ, ಅದಕ್ಕಾಗದ ಗ್ಯಾಸ್ಟ್ರಿಕ್ ಮಾತ್ರ ಗುಳಿ ಕೊಟ್ಟು ಕಳಿಸಿದ್ರು. ಅವರು ಬಂದಿದ್ದು ಕಾನ್ಸ್ಟಿಪೇಷನ್ಗೆ, ನಾನು ಸ್ಕ್ಯಾನ್ ಮಾಡಿಸಿದ್ದು ಹಾರ್ಟ್ನ. 3 ಬ್ಲಾಕ್ ಇತ್ತು, ಡಯಾಗ್ನೋಸ್ ಆಯಿತು, ಓಪನ್ ಹಾರ್ಟ್ ಸರ್ಜರಿ ಆಯಿತು, ಜೀವ ಉಳಿತು. 3 ದಿನ ಹಿಂದೆ ಬಂದಿದ್ರಿ, ಆಕಿ ಕಾಲಿಗೆ ಬಿದ್ದುಬಿಟ್ರಿ, ನಮ್ಮ ಮಾಲಿಂಗಲ್ಲೇ ಉಳಿಸಿದ್ರಿ. ನಮ್ಮ ತಂದೆ ನಮ್ಮ ಮಕ್ಕಳಿಗೆ ತಂದೆ ಉಳಿಸ್ಕೊಟ್ರಿ ಸಾಹೇಬ್ರೆ. ಅವತ್ತು ನಾವು ಬರೆದು ಹೋಗಿದ್ದಿದ್ರೆ ನಾವು. ಈಗ ನಿಮ್ಮಲ್ಲಿ ದೇಶ ವಿದೇಶದ ಪೇಷಂಟ್ಗಳು ಕೂಡ ಇಲ್ಲಿ ಬರ್ತಾರೆ ಅಂತ. ಹೌದು ಸಾಹೇಬ್ರೆ, ಹೌದೌದು. ಹೇಗೆ ಸರ್ ಅದು? ಯಾಕಂದ್ರೆ ನಾವೇನು ಅನ್ಕೊಂಡ್ಬಿಟ್ಟಿರ್ತೀವಿ, ನಾವು ದೇಶ ವಿದೇಶಕ್ಕೆ ಹೋಗಿ ಮಾಡಿಸ್ಬೇಕು, ಅಲ್ಲಿ ಅತ್ಯುನ್ನತ ಹಾಸ್ಪಿಟಲ್ಸ್ ಇದೆ, ಅದ್ಭುತವಾದ ಡಾಕ್ಟರ್ ಇದ್ದಾರೆ ಅಂತ ನಾವು ಕೇಳಿರ್ತೀವಿ, ಮಾತಾಡ್ತಾ ಇರ್ತೀವಿ. ನೀವು ದೇಶ ವಿದೇಶದವರೇ ನಿಮ್ಮ ಹತ್ರ ಬರ್ತಾರೆ ಹೇಗೆ ಅಂತ? ಸಾಹೇಬ್ರೆ ಏನಾಗಿದೆ ಅಂದರೆ, ದೇಶ ವಿದೇಶ ಅಂದರೆ ಈಗ ಲಂಡನ್, ಯು ಕೆ ಆಗ್ಬೋದು, ಅಥವಾ ಅಮೆರಿಕ ಆಗ್ಬೋದು, ಇಲ್ಲೂ ತುಂಬ ದೊಡ್ಡ ಒಳ್ಳೆ ಡಾಕ್ಟ್ರುಗಳಿದ್ದಾರೆ. ರಿಸರ್ಚ್ ಜಾಸ್ತಿ ಮಾಡೋದು ಹೆಚ್ಚಾಗಿ ಇವರೇನೆ. ಬಟ್ ನನಗೆ ಅಮೆರಿಕಾದಿಂದ ಸುಮಾರು ಜನ ಪೇಷಂಟ್ಸ್ ಬರ್ತಾರೆ, ಎಸ್ಪೆಷಲಿ ಅಮೆರಿಕಾ. ಇಂಡಿಯಾದವ್ರುಗಳು ಸೆಟ್ಲ್ ಆಗಿರೋದು ಭಾಳ ಗಾಬರಿ ಆಗುತ್ತೆ ಸಾಹೇಬ್ರೆ. ಅವರು ಡಯಾಗ್ನೋಸ್ ಮಾಡೋದೇ ಒಂಥರ, ಟ್ರೀಟ್ಮೆಂಟ್ ಕೊಡೋದೇ ಒಂಥರ. ನಾನು ಏನಪ್ಪ ಈ ಲೆವೆಲ್ಗಿದೆ ಜಾಗ ಅಂತ ಆಶ್ಚರ್ಯ ಆಗ್ತಾ ಇದೆ. ನನ್ನ ತಂಗಿ ಮಗ ಇದ್ದಾನೆ ಅಮೆರಿಕಾದಾಗ, ಅವನಿಗೆ ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ ಸಿಗಂಗಿಲ್ಲ, ನರ್ಸ್ ನೋಡಿ ಏನೋ ಮಾಡಿ ಕಳಿಸಿದ್ದಾರೆ. ಇಲ್ಲಿ ಬಂದ ಆಪ್ರೇಷನ್ ಮಾಡಿ ಹೋದ ಅವನು. ಅರ್ಥ ಆಯ್ತಾ ನಿಮಗೆ? ಸೊ ನಾನು ಹೇಳಿದ್ದೇನು ಅಂತ ಹೇಳಿದ್ರೆ, ಇಂಡಿಯಾ ಡಾಕ್ಟರ್ಗಳಿದಾರಲ್ಲ, ಅದ್ಭುತವಾದ ಡಾಕ್ಟರ್ಗಳು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರ್ತದೆ. ಅಂದರೆ ನಮ್ಮ ವಯಸ್ಸಿನವ್ರಿಗೆ, ಈಗ ಚಿಕ್ಕ ಹುಡುಗರು ಬರ್ತಾರಲ್ಲ. ದೇಶ ವಿದೇಶಗಳಿಂದ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ, ಒಂದು ಕಾಯಿಲೆ ಇದೆ ಸಾಹೇಬ್ರೆ, ಫಿಸ್ಚುಲಾ ಅಂತ. ಈ ಫಿಸ್ಚುಲಾ ಇದೆಯಲ್ಲ, ಯಾರೂ ಮುಟ್ಟಲ್ಲ ಇದನ್ನ. ನಮ್ಮ ಪ್ರೊಫೆಸರ್ ಹೇಳ್ತಿದ್ರು, ನಿನಗೆ ಫಿಸ್ಚುಲಾ ಪೇಷಂಟ್ ಬಂದರೆ ಅವನು ನೀನು ಮಾಡಬೇಡ, ನಿನ್ನ ಶತ್ರು ಕಳಿಸ್ಬಿಡು, ಅವ್ನು ಮಾಡಲಿ, ಎಲ್ಲ ಹಾಳಾಗೋಗ್ಲಿ, ಅವನ ಹೆಸರು ರೆಪ್ಯುಟೇಷನ್ ಆಗ್ತದಂತ. ಆ ಫಿಸ್ಚುಲಾ ಇದೆಯಲ್ಲ ಚಿಕಿತ್ಸೆ, ಭಾಳ ನಾಲೆಜ್ ಇರಬೇಕು, ಭಾಳ ಇದಿರಬೇಕು, ದೇವರ ಅನುಗ್ರಹ ಇರಬೇಕು ಸಾಹೇಬ್ರೆ. ಅದನ್ನ ಇಡೀ ವರ್ಲ್ಡಲ್ಲಿ ನಾನೇ ನಂಬರ್ 1 ಸಾಹೇಬ್ರೆ.
ಓಕೆ, ಅದ್ಭುತ. ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತ ನಮ್ಮ ಹೇಳಿದ್ರೆ, ಹೆಮ್ಮೆ ಕೂಡ ನೀವು. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಹಾ ಯಾರೇ ಫಿಸ್ಟುಲಾ ಇದೆಯಲ್ಲ, 1 ಸರಿ 2 ಸರಿ 3 ಸರಿ 4 ಸರಿ 10 ಸರಿ 14 ಸರಿ ಮಾಡಿಸ್ಕೊಟ್ರೆ ನಮ್ಮ ಹತ್ರ ಬಂದಿದ್ದಾರೆ ಸರ್. ಆಯ್ತಾ? ಒಂದು ಈ ಆಪರೇಷನ್ ಇದೆಯಲ್ಲ, ದೇವ್ರು ಹೆಂಗೆ ಕೊಟ್ಟನೋ ಗೊತ್ತಿಲ್ಲ ನನಗೆ ಶಕ್ತಿನ, ಪಟ್ ಅಂತ ಮುಗಿಸ್ತೇನೆ. ಹಾ 100ಕ್ಕೆ 100 ಭಾಗ ಸಕ್ಸಸ್. ಎಲ್ಲೋ ಒಂದೋ ಎರಡೋ ಒಂಚೂರು ಇದಾಗಿರ್ಬೋದು ಅಷ್ಟೇ, ಪರ್ಸೆಂಟೇಜ್ ಅಲ್ಲ. ಬಟ್ ಇಡೀ ವರ್ಲ್ಡಲ್ಲಿ ಇದು ಮಾಡಿದ್ರೆ ಬರೀ 60% ಮಾತ್ರ ಸಕ್ಸಸ್, 40 ಫೇಲ್ ಆಗ್ತದ. ಅರ್ಥ ಆಯ್ತಲ್ಲ? ಅದು ಯಾವ ಬುಕ್ನಾಗೂ ಹೇಳಿಲ್ಲ ಹೆಂಗೆ ಮಾಡಬೇಕು ಅಂತ. ಅದು ನನಗೆ ಬಂದದೆ, ನೀಟಾಗಿ ಮಾಡ್ತೀನಿ. ಸೊ ಆ ಫಿಸ್ಟುಲಾ ಬೇರೆ ಬೇರೆ ದೇಶಗಳಿಂದ ಎಲ್ಲ ಫೇಲ್ ಆಗಿ ರಿಸರ್ಚ್ ಮಾಡಿ ಹುಡುಕೆ ಇಲ್ಲಿಗೆ ಬರ್ತಾರೆ ಸಾಹೇಬ್ರೆ. 40 ದೇಶಗಳಿಂದ ಬರ್ತಾರೆ. ಜೊತೆಗೇನಾಗಿದೆ, ಇನ್ನೊಂದು ಹೆಣ್ಮಕ್ಳಿಗೆ ಒಂದು ಕಾಯಿಲೆ ಇದೆ, ಅದನ್ನು ಯಾರು ಡಯಾಗ್ನೋಸ್ ಮಾಡ್ತಾ ಇಲ್ಲ. ಅದನ್ನು ನೋಡಿದ್ನು ಇಲ್ಲಿ ಬರ್ತಾ ಇದ್ದಾರೆ. ಏನದು ಕಾಯಿಲೆ? ಹೆಣ್ಮಕ್ಳಿಗೆ ಏನಾಗ್ತದೆ ಸಾಹೇಬ್ರೆ ಅಂತ ಹೇಳಿದ್ರೆ, ಈಗ ಹೆಣ್ಮಕ್ಳು ಗರ್ಭಿಣಿ ಆಗ್ತಾರೆ ನೋಡ್ರಿ. ಹೆಣ್ಮಕ್ಳು ಗರ್ಭಿಣಿ ಆದಾಗ ಏನಾಗ್ತದ, ಮಗು ದೊಡ್ಡದಾಗ್ತದ 9 ತಿಂಗಳಲ್ಲಿ. ಆ ದೊಡ್ಡದಾದಾಗ ಏನಾಗ್ತದ, ಆ ತೂಕಕ್ಕೆ ಗರ್ಭಕೋಶ ಜಾರ್ಕೊಂಬರ್ತದ, ಪೆಲ್ವಿಕ್ ಫ್ಲೋರ್ ಅಂತದ ಅದು ಜಾರ್ಕೊಂಬರ್ತದ, ಮೂತ್ರಕೋಶ ಜಾರ್ಕೊಂಬರ್ತದ ಸಾಹೇಬ್ರೆ. ಗೊತ್ತಾಯ್ತಲ್ವಾ? ಇದನ್ನ ಚಿತ್ರ ಬಿಡಿಸಿ ನಿಮ್ಗೆ ಹೇಳ ಬರ್ರಿ. ಈ ಹೆಣ್ಣು ಮಕ್ಳಿಗೆ ಏನಾಗ್ತದ, ಇದು ಬಹಳ ಸೂಕ್ಷ್ಮವಾದ ವಿಚಾರ ಅಲ್ಲ. ಇದು ಸಂಡಾಸ್ ಮಾಡ್ತಿರಲ್ಲ ಆ ಜಾಗ ರೀ ಇದೆ, ಅರ್ಥ ಆಯ್ತ್ರಿ? ಇದು ಗರ್ಭಕೋಶ ರೀ, ಇದು ಮೂತ್ರಕೋಶ ರೀ, ಅರ್ಥ ಆಯ್ತಲ್ರಿ? ಇದನ್ನ ಪೆಲ್ವಿಕ್ ಫ್ಲೋರ್ ಅಂತ ಒಂದು ಉಯ್ಯಾಲೆ ಥರ ಇರ್ತದ್ರಿ. ಈ ತಾಯಿ ಗರ್ಭಿಣಿ ಆದಾಗ ಏನಾಗ್ತದ, 9 ತಿಂಗಳಲ್ಲಿ ಗರ್ಭಕೋಶ ದೊಡ್ಡದಾಗ್ತದೆ ಸಾಹೇಬ್ರೆ. ಕರೆಕ್ಟಾ? ದೊಡ್ಡದಾಗಿ ತೂಕಕ್ಕೆ ಇದು ಜಾರ್ಕೊಂಡ್ಬರ್ತದೆ ಕೆಳಗಿಂಗೆ. ಇದನ್ನ ಪೆಲ್ವಿಕ್ ಫ್ಲೋರ್ ಡಿಸೆಂಟ್ ಆರ್ ರಿಲ್ಯಾಕ್ಸೇಷನ್ ಅಂತ ಕರಿತೀವಿ ಸಾಹೇಬ್ರೆ. ಜಾರ್ಕೊಂಡ್ಬರ್ತದೆ. ಎಲ್ಲ ಹೆಣ್ಮಕ್ಳಿಗೆ ಕಾಮನ್ ಅದು. ಹೆಣ್ಮಕ್ಳಿಗೆ ನಾರ್ಮಲ್ ಡೆಲಿವರಿ ಆದಾಗ ಮಗು 3 kg ಜಾಸ್ತಿ ಇದ್ರೆ, ತಾಯಿ ಹೈಟ್ ಕಮ್ಮಿ ಇದ್ರೆ, ಈ ಭಾಗ ಸ್ವಲ್ಪ ಕಡಿಮೆ ಇದ್ರೆ, ಈ ನಾರ್ಮಲ್ ಡೆಲಿವರಿ ಮಾಡಬೇಕಾದ್ರೆ ಮುಕ್ಕಿಂದ ಬಹಳ ಪ್ರೆಷರ್ ಆಗ್ತದ, ಬಹಳ ತ್ರಾಸ ಆಗ್ತದ. ಇಲ್ಲಿ ಬರೀ ಪ್ರತಿ ಹೆಣ್ಮಗಳು ಹೇಳ್ತಾರೆ, ಆ ದಿನ ನರಕ ನೋಡ್ದ ಸಾಹೇಬ್ರ, ಆ ದಿನ ನರಕ ನೋಡ್ದ ಸಾಹೇಬ್ರ ಅಂತ ಪ್ರತಿ ಹೆಣ್ಮಗಳಲ್ಲಿ ಹೇಳ್ತಾರೆ ಇಲ್ಲಿ ಸಾಹೇಬ್ರೆ. ಆ ಥರ ಮುಕ್ಕಿಂದ ಮುಗಿಸ್ದಾಗ ಏನಾಗುತ್ತೆ, ಮೋಷನ್ ಹೋಗೋ ಜಾಗ ಹಿಂಗೆ ಜಾರ್ಕೊಂಬರುತ್ತೆ, ಮೂತ್ರಕೋಶನಿಗೆ ಜಾರ್ಕೊಂಬರುತ್ತೆ. ಅರ್ಥ ಆಯ್ತಲ್ಲ? ಗೊತ್ತಾಯ್ತಾ? ಸಾಮಾನ್ಯವಾಗಿ ನಾವೆಲ್ಲ ಡೈಲಿ ಆರಾಮಾಗಿ ಮೋಷನ್ ಪಾಸ್ ಮಾಡಬೇಕು. ಈಕೆಗೆ ಏನಾಗ್ತದ, ಮೋಷನ್ ಪಾಸ್ ಮಾಡ್ತಾಳೆ, ಆದರೆ ಕಂಪ್ಲೀಟ್ ಹೋಗಿಲ್ಲ, ಮೋಷನ್ ಹೋಗಿ ಸ್ಟಕ್ ಆಗ್ತದೆ. ಆಗ ಏನು ಮಾಡ್ತಾರೆ ಹೆಣ್ಮಕ್ಳ, ಕೆಲವರು ಮುಂದೆ ಹೋಗೋದು, ಕೆಲವರು ಹಿಂದೆ ಹೋಗೋದು, ಕೆಲವರು ರೈಟ್ಗೆ ಹೋಗೋದು, ಲೆಫ್ಟ್ಗೆ ಹೋಗೋದು, ಹಿಂಗೆ ಪ್ರೆಷರ್ ಹಾಕೋದು, ಹಿಂಗೆ ಒತ್ತೋದು, ಕೆಲವರು ಬೆರಳಾಕಿ ತೆಗೆಯೋದು, ಪೌಡ್ರು, ಸಿರಪ್ಪು, ಮನೆ ಬಂದು ಎಣ್ಣೆ, ಏನು ಮಾಡೋದು ಸಮಾಧಾನ ಆಗಿಲ್ಲ. ಈ ರೀತಿ ಪ್ರೆಷರ್ ಹಾಕಿದಾಗ ಏನಾಗ್ತದ, ಪೈಲ್ಸ್ ಆಗ್ತದ, ಫಿಷರ್ ಆಗ್ತದ, ಫಿಸ್ಟುಲಾ ಆಗ್ತದ ಹೆಣ್ಮಗಳಿಗೆ. ಈ 3 ಹೇಳಿದ್ರಲ್ಲ, ಪೈಲ್ಸ್ ನಮಗೆ ಗೊತ್ತು. ಪೈಲ್ಸ್ ಆಗ್ತದ, ಫಿಷರ್ ಆಗ್ತದ, ಫಿಸ್ಟುಲಾ ಆಗ್ತದೆ. ಆಯ್ತಲ್ಲ? ಈ 3 ಆಗತ್ತೆ. ಈ 3 ಬಗ್ಗೆ ಸೆಪರೇಟ್ ಆಗಿ ನಾನು ಹೇಳ್ತೇನೆ ನಮಗೆ, ಅರ್ಥ ಆಯ್ತಲ್ಲ? ಮತ್ತ ಮೂತ್ರಕೋಶ ಜಾರ್ಕೊಂಡ್ಬರ್ತದ. ಈ ರೀತಿ ಆದಾಗ ಹೆಣ್ಮಗಳಿಗೆ ಡೆಲಿವರಿ ಆದ್ಮೇಲೆ ಏನಾಗ್ತದ, ಕೆಮ್ಮದಾಗ, ಸೀನ್ದಾಗ, ಮುಕ್ಕಾಗಿ ಜೋರಾಗೆ ಒಂದಾಲಿಕ್ಕೆ ಆಗ್ತದ್ರಿ. ಅರ್ಜೆಂಟ್ ಆದಾಗ ಆಕಿ ಅಡ್ಗೆ ಮನೆಯಿಂದ ನಾನು ವಾಶ್ರೂಮ್ಗೆ ಹೋಗ್ಬೇಕ, ಕಂಟ್ರೋಲ್ ಸಿಗಲ್ರಿ. ಅರ್ಥ ಆಯ್ತಲ್ಲ? ಈ ರೀತಿ ಆಗಿ ಏನಾಗುತ್ತ, ಇನ್ಫೆಕ್ಷನ್ ಆಗ್ತದೆ ಸಾಹೇಬ್ರೆ. ಇವ್ರದ್ದು ಇನ್ಫೆಕ್ಷನ್ ಆಗಿ ಡಾಕ್ಟರ್ ಕಡೆ ಹೋಗ್ತಾರೆ, ಅವ್ರು ಒಂದು ಟೆಸ್ಟ್ ಮಾಡ್ತಾರೆ, ಆಂಟಿಬಯೋಟಿಕ್ ಕೊಟ್ಟು ಕಳಿಸ್ತಾರೆ. ಮತ್ತೆ ಬರ್ತದ, ಮತ್ತೆ ಕೊಡ್ತಾರೆ, ಮತ್ತೆ ಬರ್ತದ, ಮತ್ತೆ ಕೊಡ್ತಾರೆ. ಹಿಂಗೆ ಆಂಟಿಬಯೋಟಿಕ್ ಕೊಟ್ಟು ಏನಾಗದ, ನಮ್ಮ ದೇಶದಾಗ ಈ ಆಂಟಿಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಸಾಹೇಬ್ರೆ. ಅಂದರೆ ಆ ಮಾತ್ರೆಗೆ, ಗುಳಿಗೆಗೆ ಶಕ್ತಿ ಕಳ್ಕೊಂಡ್ಬಿಟ್ಟಿದೆ ಇವತ್ತು. ಯಾಕೆ ಕಳ್ಕೊಂಡಿದೆ ಅಂದರೆ, ಕೊಟ್ಟು ಕಳ್ಕೊಂಡ್ಬಿಟ್ಟಿದೆ ಸಾಹೇಬ್ರೆ. ಜಗತ್ತಾಗ ಇವತ್ತು ಜನ ಹೆಚ್ಚು ಸಾಯ್ತಾ ಇರೋದು ಕ್ಯಾನ್ಸರಿಂದ ಅಲ್ಲ, ಆಕ್ಸಿಡೆಂಟಿಂದ ಅಲ್ಲ, ಹಾರ್ಟ್ ಅಟ್ಯಾಕಿಂದ ಅಲ್ಲ. ಜನ ಸಾಯ್ತಾ ಇರೋದು ಆಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಅಂತ. ಅಂದರೆ ಆಂಟಿಬಯೋಟಿಕ್ಸ್ ಕೊಟ್ಟು ಪವರ್ ಕಳ್ಕೊಂಡ್ಬಿಟ್ಟಿದೆ ಸಾಹೇಬ್ರೆ. ಇದಕ್ಕೆಲ್ಲ ಯಾರು ಕಾರಣ? ನಾವು ಕಾರಣ. ಬಂದವ್ರಿಗೆಲ್ಲ ಆಂಟಿಬಯೋಟಿಕ್ ಕೊಡ್ತೀವಿ. ಅವರು ಮೆಡಿಕಲ್ ಸ್ಟೋರ್ ಹೋಗ್ತಾರ, ಪರ್ಚೇಸ್ ಮಾಡ್ತಾರ,
ಅರ್ಥ ಆಯ್ತಲ್ಲ? ಅರ್ಜೆಂಟಿಗೆ ವಾಸಿ ಆಮೇಲೆ ಮೆಡಿಕಲ್ ಕಂಪನಿ ಏನು ಮಾಡ್ತಾನೆ, ನಮಗೇನೋ ಸ್ವಲ್ಪ ರೊಕ್ಕ ಪಕ್ಕ ಕೊಡ್ತಾನೆ. ಬರ್ತಾನೆ ಲಿಂಕ. ಇದು ಸ್ಟಾಪ್ ಮಾಡ್ಲಿ ರೀ ಗೌರ್ಮೆಂಟ್ ಆಫ್ ಇಂಡಿಯಾದವ್ರ. ಅರ್ಥ ಆಯ್ತಲ್ಲ ಸಮಸ್ಯೆ? ಶಿವನೇ. ಯಾಕೆ ಗುಳಿಗೆ ಬರ್ತಾರ? ಫಾರ್ಮಾ ಕಂಪನಿ ಏನೋ ಕೊಡ್ತಾನೆ, ಅದಕ್ಕೆ ಬರೀ ಗುಳಿಗೆ ಬರೀರಪ್ಪ, ಒಳ್ಳೆ ಗುಳಿಗೆ ಶಕ್ತಿ ಬರೀರಿ. ಆಂಟಿಬಯೋಟಿಕ್ ಯಾಕ್ರೆ ಬರ್ತೀರಾ? ಅರ್ಥ ಆಯ್ತಲ್ಲ? ಸೊ ಇಂಡಿಯಾ ಇಸ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಡಯಾಬಿಟಿಕ್ ಕ್ಯಾಪಿಟಲ್ ನಾವೇ, TB ಕ್ಯಾಪಿಟಲ್ ನಾವೇ, ಇದಕ್ಕೆ ಕ್ಯಾಪಿಟಲ್ ನಾವೇ. ಯಾವ್ದಾವ ಕಾಯಿಲೆಗಳಿದೆಯೋ ಅದಕ್ಕೆಲ್ಲ ಇಂಡಿಯಾನೇ ನಂಬರ್ 1 ದೇಶದಾಗ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ಆದಾಗ ಈಕೆ ಪೈಲ್ಸ್ ಆಗ್ತದೆ, ಯೂರಿನ್ ಇನ್ಫೆಕ್ಷನ್ ಆಗ್ತದ. ಆ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ, ಸಾಮಾಜಿಕ ಸಮಸ್ಯೆಗಳು. ಅಂದ್ರೆ ಈಕೆ ಗಂಡನ ಜೊತೆ ಸೇರಂಗಿಲ್ಲ, ಇನ್ಫೆಕ್ಷನ್ ಅದ, ದೂರ ಮಲಗ್ತಾಳ, ಮದುವೆಗೆ ಹೋಗಂಗಿಲ್ಲ, ಯೂರಿನ್ ಲೀಕ್ ಆಗ್ತದ ಅಂತ ಹೇಳಿ, ಟ್ರಾವೆಲ್ ಮಾಡ್ದ ಬಸ್ಸಾಗ ನೀರು ಕುಡಿಯಂಗಿಲ್ಲ, ಇದ ಖಾರ ತಿನ್ನಂಗಿಲ್ಲ, ಎಣ್ಣೆ ತಿನ್ನಂಗಿಲ್ಲ. ಎಷ್ಟೋ ಮಂದಿ ನಾನ್ ವೆಜ್ ತಿನ್ನೋ ಬಿಟ್ಬಿಡ್ತಾರೆ ಅದನ್ನ. ಇದು ಆ ಸಮಸ್ಯೆ ಹೆಣ್ಮಕ್ಳಿಗಾಗದ. ಅರ್ಥ ಆಯ್ತಲ್ಲ? ಇದು ನಾರ್ಮಲ್ ಡೆಲಿವರಿ ಆದಾಗ ಆಗತ್ತೆ ಸಾಹೇಬ್ರೆ. ಓಕೆ, ಈಗ ಆಯ್ತು, ಇದು ಎಲ್ಲ ನೋವಿದೆ ಅಂದ್ರೆ ನಮಗೆ ತಕ್ಷಣ ಈಗ ಬರೋದು ಮತ್ತು ಡಾಕ್ಟರ್ ತುಂಬಾ ಸಜೆಷನ್ ಮಾಡುವಂಥದ್ದು ಸಿಸೇರಿಯನ್ ಮಾಡೇ ಬಿಡ್ತಾರೆ, ಕಾಮನ್ ಆಗಿದೆ. ಅದು ಮಾಡಿದ್ರೆ ಈ ಸಮಸ್ಯೆ ಎಲ್ಲ ಇರೋದಿಲ್ಲ ಅನ್ಕೊಂತೀನಿ. ಇಲ್ಲ ಸಾಹೇಬ್ರೆ, ಸಿಸೇರಿಯನ್ ಕಾಮನ್ ಆಗಿಲ್ಲ. ನಿಮ್ಗೆ ಅರ್ಥ ಆಯ್ತಲ್ಲ? ಯಾವಾಗ ಸಿಸೇರಿಯನ್ ಸೆಕ್ಷನ್ ಮಾಡಬೇಕು, ಯಾವಾಗ ನಾರ್ಮಲ್ ಡೆಲಿವರಿ ಮಾಡಬೇಕು ಅಂತ ಡಾಕ್ಟ್ರು ಕರೆಕ್ಟಾಗಿ ಪೇಷಂಟ್ಗೆ ಕನ್ವಿನ್ಸ್ ಮಾಡಬೇಕು. ಓಕೆ, ಅರ್ಥ ಆಯ್ತಾ? ಸಮಸ್ಯೆ ಏನಾಗಿದೆ ಗೊತ್ತಾ ಸಾಹೇಬ್ರೆ, ಇಲ್ಲಿ ಒಬ್ಬ ಲೇಡಿ ಡಾಕ್ಟ್ರು ಗೈನಕಾಲಜಿಸ್ಟ್ ಇರ್ತಾರಲ್ಲ, ಅವರು ಪಾಪ 9 ತಿಂಗಳು ಆಕಿನ ತಾಯಿ ತರ ನೋಡಿರ್ತಾರೆ ಸಾಹೇಬ್ರೆ. ಚೆಕಪ್ಗೆ ಹೋಗೋದು, ಸ್ಕ್ಯಾನ್ ಮಾಡಿಸೋದೆಲ್ಲ. ಡೆಲಿವರಿ ಟೈಮ್ ಬಂದಾಗ ಏನಾಗ್ತದ, ಡಾಕ್ಟರ್ ಗೊತ್ತು ಈಕಿಗೆ ಸಿ ಸೆಕ್ಷನ್ ಮಾಡಬೇಕು ಅಂತ. ಡೈರೆಕ್ಟ್ ಆಗಿ ಸಿ ಸೆಕ್ಷನ್ ಮಾಡಿ ಅಂತ ಏನಾದರೂ ನಾವು ಅವ್ರಿಗೆ ಹೇಳಿದ್ರೆ ಎಲ್ಲ ಯೋಚನೆ ಮಾಡೋದು, ಈ ಡಾಕ್ಟರ್ ಕ್ರಿಮಿನಲ್ ಇದಾರ, ರೊಕ್ಕ ಮಾಡ್ಲಿಕ್ಕೆ ಸಿ ಸೆಕ್ಷನ್ ಮಾಡ್ತಾರಂತ. ರೈಟ್ ರಾಂಗ್? ಹೌದು. ಇದು ಕೇಳಿ ಬರ್ತಾ ಇದೆಯಾ? ಹೆಸರ್ನು ಹಂಗ ಸಿ ಸೆಕ್ಷನ್ ಮಾಡಿ ಅಂತ ಹೇಳಿದ ಕೂಡಲೇ ಡಾಕ್ಟರ್ ರೆಪ್ಯುಟೇಷನ್ ಹಾಳಾಗ್ತದೆ. ಅದಕ್ಕೇನು ಮಾಡ್ತಾರೆ ಅವರು, ನಾರ್ಮಲ್ ಟ್ರೈ ಮಾಡ್ತಾರೆ. ಅರ್ಥ ಆಯ್ತಲ್ಲ ನಿಮಗೆ? ಸೊ ಜನ ಡಾಕ್ಟರ್ ಮೇಲೆ ನಂಬಿಕೆ ಹೋಗಿದೆ. ಆ ನಂಬಿಕೆ ಹೋಗಿರೋದ್ರಿಂದ ಸಿ ಸೆಕ್ಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರೆ ರೊಕ್ಕಕ್ಕೋಸ್ಕರ ಮಾಡ್ತಾ ಇದಾರೆ ಅವರು ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಅದ್ರ ಸಲುವಾಗಿ ನಾರ್ಮಲ್ ಡೆಲಿವರಿ ಟ್ರೈ ಮಾಡಿ 2 ಹೆಣ್ಣು ಮಕ್ಕಳಲ್ಲಿ 1 ಹೆಣ್ಣು ಮಗಳಿಗೆ ಈ ಸಮಸ್ಯೆ ಕಾಡ್ತಾ ಇದೆ ಸಾಹೇಬ್ರೆ. ಓಕೆ, ಅರ್ಥ ಆಯ್ತಲ್ಲ? ಒಂದು ಏನಿತ್ತು ಅಂತಂದ್ರೆ, ಈಗ ಬಿಡ್ರಿ, ಈಗ ಇದು ಕಾಮನ್ ಆಗಿ ಇತ್ತಿತ್ಲಾಗ ಕೇಳ್ತಾ ಇದ್ವಿ. ಹೌದು ಸಾಹೇಬ್ರೆ, ಕಾಮನ್ ಅಲ್ಲ ಇದು. ಎಷ್ಟೋ ಜನ ತಾಯಂದ್ರು 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ ಸಫರ್ ಮಾಡಿದ್ದಾರೆ. ಮೊಮ್ಮಕ್ಕಳು ಕರ್ಕೊಂಡ್ ಬಂದಿದ್ದಾರೆ. ನಮ್ಮ ಅಮ್ಮಗೆ, ನಮ್ಮ ಅಜ್ಜಿ, ನಮ್ಮ ಅಪ್ಪ ಹುಟ್ಟಿದಾಗ ಈ ಸಮಸ್ಯೆ ಆಯ್ತು ಅಂತ ಮೊಮ್ಮಕ್ಕಳು ಕರ್ಕೊಂಡ್ ಬಂದಿದ್ದಾರೆ. ಎಷ್ಟೋ ಮಂದಿ ಇಲ್ಲಿ ಬಂದು ಕೂತು ಸಾಹೇಬ್ರೆ ಸಂಡಾಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಸಾಹೇಬ್ರೆ. ಕಣ್ಣಲ್ಲಿ ನೀರು ಹಾಕ್ತಾರೆ. ಒಬ್ಬ ಸೀನಿಯರ್ IAS ಆಫೀಸರ್ ಹಾಕಿ ಲೇಡಿ ರಿಟೈರ್ ಆಗಿದ್ದಾರೆ. ಈಗ ಅವ್ರು ಬಂದಿದ್ದು ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಡಾಕ್ಟ್ರೇ, ನಾನು ಎಲ್ಲೆಲ್ಲೂ ತೋರಿಸ್ಬಿಟ್ಟೆ, ನನಗೆ ಪರಿಹಾರ ಸಿಗಲಿಲ್ಲ ಇದು ಅಂತ. ಆಕೆಗೆ ಆಪ್ರೇಷನ್ ಮಾಡಿದ್ಮೇಲೆ, ನೀವು ನನಗೆ 30 ವರ್ಷ ಹಿಂದೆ ಸಿಕ್ಕಿದ್ದಿದ್ರೆ ನಾನು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತೇನೆ ಸರ್ಕಾರದಲ್ಲಿ ಅಂತ ಹೇಳಿ ಸ್ವೀಟ್ಸ್ ಎಲ್ಲ ಕೊಟ್ಟು ಹೋದ್ರು ಸಾಹೇಬ್ರೆ ಅವರು. ಹಂಗೆ ಯಾರೂ ಡಯಾಗ್ನೋಸ್ ಮಾಡೋಂಗಿಲ್ಲ ಇದನ್ನು. ಬಟ್ ಹಳೆ ನಾವು ನಮ್ಮ ಕಥೆಯಲ್ಲಿ ಬೇಕಾದಷ್ಟೇ ಹೇಳಿದ್ವಿ. 10 ಮಕ್ಕಳು, 15 ಮಕ್ಕಳು, 16 ಮಕ್ಕಳನ್ನು ಹೊಡೆದವ್ರು ಇದ್ದಾರೆ. ಏನು ಸಮಸ್ಯೆ ಅವಾಗ ಬರ್ತಾ ಇರ್ಲಿಲ್ಲ. ಇದೆ, ಇಲ್ಲ ಸಮಸ್ಯೆ ಇದೆ. ಅವರೆಲ್ಲ ಆ ಸಮಸ್ಯೆನ ನುಂಗ್ಕೊಂಡು ಕೆಲವರು ಸೇರ್ಬಿಟ್ರು ಮೇಲಕ್ಕೆ, ಇನ್ ಕೆಲವರು ಸಫರ್ ಮಾಡ್ತಾ ಇದಾರೆ. ನನ್ನ ತಾಯಿಗೂ ಸಮಸ್ಯೆ ಇದೆ. ನಿಮ್ಗೆ ಇರ್ತಾಯ್ತಲ್ವಾ? 5 ಮಕ್ಕಳು, 6 ಮಕ್ಕಳು, 7 ಮಕ್ಕಳು, 8 ಮಕ್ಕಳು, 9 ಮಕ್ಕಳು, 10 ಮಕ್ಕಳು, ಯಾರು ಹಡ್ದಾರ ಅವ್ರಿಗೆಲ್ಲ ಸಮಸ್ಯೆ ಇದೆ. ಹೋಗಿ ಕೇಳ್ಬೇಕಂದ್ರೆ ನೀವು. ಈ ಯಾರು ನಮ್ಮ ಸಾಹೇಬ್ರ ಜೊತೆಗೆ ನಾನು ಸಂದರ್ಶನ ಏನ್ ಮಾಡ್ತಾ ಇದಾರ, ನೀವು ಇದನ್ನ ನೋಡ್ತಾ ಇದ್ರೆ ವಿಡಿಯೋನ ಪಾಸ್ ಮಾಡಿ ಫೋನ್ ಹಚ್ಚಿ ನಿಮ್ಮ ತಾಯಿಗೆ ಈ ಥರ ಸಮಸ್ಯೆ ಇದೆ ಅಂತ, ಫೋನ್ ಹಚ್ಚಿ ನಿಮ್ಮ ಅಕ್ಕ ತಂಗಿದರಿಗೆ ಸಮಸ್ಯೆ ಇದೆ ಅಂತ, ಫೋನ್ ಹಚ್ಚಿ ನಿಮ್ಮ ಹೆಂಡತಿಗೆ ಸಮಸ್ಯೆ ಇದೆ ಅಂತ. 100ಕ್ಕೂ 100 ರೂಪಾಯಿ ಎಲ್ರಿಗೂ ಬರ್ತದೆ ಸಾಹೇಬ್ರೆ ಇದು. ಓಕೆ, ಅಲ್ಲ ಅದು ಕಾಮನ್ನ ಅಥವಾ ಜೀವನ ಕ್ರಮದಿಂದ ಬರುತ್ತಾ, ಆಹಾರದಿಂದ ಬರುತ್ತಾ, ಅಥವಾ ಇದು ಬರೋದು ನಾರ್ಮಲ್ ಡೆಲಿವರಿ ಆದಾಗ ಆಹಾರ ಪದ್ಧತಿಯಿಂದ ಅಲ್ಲ. ನಾನು ಇಷ್ಟೊಂದು ಕೇಳಿಸ್ತೇನಲ್ಲ, ಅರ್ಥ ಆಯ್ತಲ್ಲ ನಿಮಗೆ? ಸೊ ಈ ಸಮಸ್ಯೆ ತುಂಬಾ ಕಾಡ್ತಾ ಇದೆ. ಆದ್ರೆ ಹೆಣ್ಮಕ್ಳು ಏನ್ ಮಾಡ್ತಾರ, ನೋವನ್ನ ಒಳಗೆ ನುಂಗ್ಕೊಂಡು ಮಕ್ಕಳನ್ನ ಓದಿಸಿ ಅವ್ರು ದೊಡ್ಡವ್ರು ಮಾಡಿ ಅವ್ರಿಗೆ ಮದುವೆನೂ ಮಾಡಿ ಅವ್ರ ಮೊಮ್ಮಕ್ಕಳಾಗಿ
ಕೆಲವ್ರು ಹಂಗೆ ಮೇಲಕ್ಕೆ ಹೋಗ್ತಾರೆ, ಕೆಲವರು ಯಾರೋ ಕರ್ಕೊಂಡ್ಬರ್ತಾರೆ. ಬಟ್ ಬಂದವರೆಲ್ಲ ಕಣ್ಣಲ್ಲಿ ನೀರು ಹೋಗ್ತಾರೆ ಸಾಹೇಬ್ರೆ. 10 ಜನ ಬಂದರೆ 8 ಜನ ನಾನು ಸಂಡಾಸ್ ಮಾಡ್ಲಿಕ್ಕೆ ಹೋಗಿ ನೆಮ್ಮದಿಯಾಗಿ 30 ವರ್ಷ ಆಗೋಯ್ತು, 40 ವರ್ಷ ಆಗೋಯ್ತು ಅಂತ ಬಂದು ಕಣ್ಣಲ್ಲಿ ನೀರು ಸಾಹೇಬ್ರೆ. ಇದು ಹೆಣ್ಣು ಮಕ್ಕಳನ್ನ ಕಾಡ್ತಾರ ಅತಿ ದೊಡ್ಡ ಸಮಸ್ಯೆ ಸಾಹೇಬ್ರೆ. ಇದು ಯಾರಿಗೂ ಗೊತ್ತಿಲ್ಲ ನೋಡಿ, ದೊಡ್ಡ ಸಮಸ್ಯೆ ಇದು. ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಈ ಸಮಸ್ಯೆ ಅಂತ. ಈಗ ಇದು ನಿಮ್ಮಲ್ಲಿ ಬರ್ತಕ್ಕಂಥವ್ರು ಡೆಲಿವರಿ ಆದ್ಮೇಲೆ ಈ ಸಮಸ್ಯೆ ತಗೊಂಡು ಬರ್ತಾರ ಅಥವಾ ಮೊದ್ಲೇ ಬರ್ತಾರ, ಮೊದ್ಲೇ ಏನಾದ್ರು ಕಾಣಿಸ್ಕೊಳುತ್ತಾ? ಸಾಹೇಬ್ರೆ 2 ಭಾಗ. ಒಂದು ಭಾಗ ಡೆಲಿವರಿ ಆದ್ಮೇಲೆ ಬರೋರು, ಇನ್ನೊಂದು ಭಾಗ ಡೆಲಿವರಿ ಮೊದಲೇ ಕಾನ್ಸ್ಟಿಪೇಷನ್ ಇರುತ್ತೆ. ಆಯ್ತಾ? ಈಗ ಡೆಲಿವರಿ ಆದ್ಮೇಲೆ ಕಾನ್ಸ್ಟಿಪೇಷನ್ ಯಾಕಾಯ್ತು ನಿಮ್ಗೆ ಹೇಳಿದೆ ನಾನು, ಮಲಬದ್ಧತೆ ಇಲ್ಲಿ ತಡಿತಾ ಇದೆ. ಇನ್ನೊಂದು ಭಾಗ ಸಾಹೇಬ್ರೆ ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ, ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ, ಅವರಿಗೆ ಮಲಬದ್ಧತೆ ಇರುತ್ತೆ. ಅದು ಮಲಬದ್ಧತೆನ ಅಂತ ಏನಾಗ ತಂದೆ ತಾಯಿ ಗೊತ್ತಾಗಲ್ಲ. ತಂದೆ ತಾಯಿ ಒಂದು ಕಂಪ್ಲೇಂಟ್ ಏನು, ಯಾಕೆ ಒಳಗೆ ತುಂಬ ಕುರ್ತಿಯಾರು ವಾಶ್ರೂಮ್ ಒಳಗೆ, ಬಡ ಕೆಲಸ ಇಲ್ಲೇನ ನಡಿ ಅಂತ. ಬಟ್ ಸಮಸ್ಯೆ ಇರ್ತದ ಮಗುಗೆ. ಸಮಸ್ಯೆ ಅವರು ಯಾಕಪ್ಪ ಕೂರ್ತಾ ಇದೆಯಾ ಒಳಗೆ ಅಂತ ಕೇಳಲ್ಲ, ಯಾಕೆ ಏನು ಅಷ್ಟೊತ್ತು ಕೂರ್ತಿ ಹೊರಗಡೆ ಬಾ ಅಂತಾರೆ. ಸಾಹೇಬ್ರೆ ಒಂದು ಪೊಲೀಸ್ ಆಫೀಸರ್ ಸಾಹೇಬ್ರೆ, IPS ಆಫೀಸರ್, ಅವ್ರ ಮಗಳು ಬಹಳ ಬುದ್ಧಿವಂತೆ, ಫಾರಿನ್ಗೆ ಹೋಗ್ತಿದ್ಲು ಏನೋ ಈ ಒಂದು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ. ಆಕೆಗೆ ಫಿಸ್ಟುಲಾ ಆಗಿತ್ತ, ಫಿಸ್ಟುಲಾ ಆಪರೇಷನ್ ಫೇಲ್ ಆಗಿತ್ತ. ನಮ್ಮ ಕಡೆ ಬಂದರು, ನಾ ಡೀಟೇಲಾಗಿ ಕೇಳಿದಾಗ ಆ ಮಗು ಹೇಳ್ದು, ಸರ್ ನನಗೆ 5ನೇ ಕ್ಲಾಸಿಂದ ಸ್ಟಾರ್ಟ್ ಆಯ್ತು ಸರ್ ಈ ಮಲಬದ್ಧತೆ, ಅವತ್ತಿಂದ ಇದ್ರು ವಾಸಿನೇ ಆಗಿಲ್ಲ ಸರ್ ಮಲಬದ್ಧತೆ ಅಂತ ನಾವು ಕೇಳಿದಾಗ ಹೇಳ್ತದ. ನೀವು ಫಿಸ್ಟುಲಾ ಅಂದಿದ್ದು ಮೂಲವ್ಯಾಧಿಗೆ ತಾನೆ? ಫಿಸ್ಟುಲಾ ಅಂದಿದ್ದು ಮೂಲವ್ಯಾಧಿ ಅಂದ್ರೆ ಪೈಲ್ಸ್. ಫಿಸ್ಟುಲಾ ಅಂದ್ರೆ ಬೇರೆ ಟ್ರ್ಯಾಕ್. ಅದ್ರಾಗ 2 ಇದೆ. ಕೇಳಾಕತ್ತಾರ ನಮ್ಮ ಮಂದಿ ಏನಂತಂದ್ರೆ ಅವ್ರಿಗೆ ಈ ಪಿಸ್ತೂಲ ಅಂದ್ರೆ ಗೊತ್ತಿರಂಗಿಲ್ಲ ಕೆಲವೊಬ್ಬರಿಗೆ. ಮೂಲವ್ಯಾಧಿ ರೂಪದಲ್ಲೇ ಬರುವಂತ ಇನ್ನೊಂದು ಕಾಯಿಲೆ ಪಿಸ್ತೂಲ. ಗುರುದ್ವಾರದಲ್ಲಿ ಬರೋ ಇನ್ನೊಂದು ಕಾಯಿಲೆ ಫಿಸ್ಟುಲಾ. ಓಕೆ, ಇದೆ. ಈಗ ಇದಕ್ಕೆ ಏನು ಮೂಲವ್ಯಾಧಿಗೆ ಪಿಸ್ತೂಲಗೆ ಏನ್ ಡಿಫ್ರೆನ್ಸ್ ಇದೆ ಅದನ್ನ ನಾನು ಹೇಳ್ತೀನಿ. ಎಲ್ಲದಕ್ಕೂ ಪಟ್ ಅಂತ ಕೊಡ್ತೀನಿ. ಈ IPS ಆಫೀಸರ್ ಮಗಳು ಬಂದಾಗ ಆಕಿಗೆ 22 ವರ್ಷ ಆಗಿತ್ತು. 6ನೇ ಕ್ಲಾಸ್ ಮುಗಿದಂಗೆ ಸಮಸ್ಯೆ ಇದೆ ಅಂತ ಹೇಳ್ತು. ಆಮೇಲೆ ಎಲ್ಲ ತಾಯಿ ಬಂದಿದ್ರು, ಆಫೀಸರ್ ಬ್ಯುಸಿ ಇರ್ತಾರಲ್ಲ, ಸೊ ಎಲ್ಲ ಸರಿ ಮಾಡಿದೆ, ಎಲ್ಲ ಹೋಯ್ತು. ಆಪರೇಷನ್ ದಿನ ತಂದೆ ಬಂದರು ಸಾಹೇಬ್ರೆ, IPS ಆಫೀಸರು ಬಂದಾಗ ಒಂದು ಮಾತು ಹೇಳ್ತಾರೆ ಅವರು, ಸರ್ ನನ್ನ ಮಗಳು ನಾನು ಎಂದೂ ಬೈದಿಲ್ಲ, ಒಂದೇ ವಿಚಾರಕ್ಕೆ ಬೈತಿದ್ದ. ಯಾಕಪ್ಪ ಅಂದ್ರೆ ಈಕೆ ವಾಶ್ರೂಮ್ನಾಗ ತುಂಬ ಹೊತ್ತು ಕೊಡ್ತಿದ್ಲ, ನನಗೆ ಈಗ ಗೊತ್ತಾಯ್ತು ಸಾಹೇಬ್ರೆ ಈಗ ಸಮಸ್ಯೆ ಇದೆ ಅಂತ. ಒಂದು ಪೊಲೀಸ್ ಆಫೀಸರ್ ಆಗಿ ಜಡ್ಜ್ ಮಾಡಿ ನಾವು ಕ್ರೈಮ್ನಲ್ಲಿ ಡಿಟೆಕ್ಟ್ ಮಾಡ್ತೀವಿ, ನನ್ನ ಮಗಳಿಗೆ ಸಮಸ್ಯೆ ಇದೆ ಅಂತ ನಾನು ಏನಮ್ಮ ಅಂತ ಕೇಳಲಿಲ್ಲ, ಬಟ್ ಬೈದಿದ್ದೀನಿ ಅಂತೇಳಿ ಆತ ಕಣ್ಣಲ್ಲಿ ನೀರಾಗ್ದ. ಅಂದ್ರೆ ಡೆಲಿವರಿಗೆ ಮೊದಲೇನೆ ಹೆಣ್ಮಕ್ಳಿಗೆ ಮಲಬದ್ಧತೆ ಇರುತ್ತೆ. ಮಲಬದ್ಧತೆ ಅಂದ್ರೆ ಈಗ ಮಲಬದ್ಧತೆ ಅಂತ ಹೇಳ್ತೀನಿ ಈಗ, ಕರೆಕ್ಟ್ ಆಯ್ತಾ? ಕಾನ್ಸ್ಟಿಪೇಷನ್, ಮಲಬದ್ಧತೆ. ಮಲಬದ್ಧತೆ ಏನಾಗ್ತದಪ್ಪ ಅಂತ ಹೇಳಿದ್ರೆ 1 ಟೈಪ್. ಇದು ಮೋಷನ್ಗೆ ಹೋಗೋ ಜಾಗ, ಅರ್ಥ ಆಯ್ತಲ್ಲ? ಇದು ಜಂಕ್ಷನ್. ಇಲ್ಲಿ ಒಂದು ಮಾಂಸಖಂಡ ಇರುತ್ತೆ, ಇಲ್ಲೊಂದು ಮಾಂಸಖಂಡ ಇರುತ್ತೆ, ಇಲ್ಲೊಂದು ಮಾಂಸಖಂಡ ಇರುತ್ತೆ, ಇಲ್ಲೊಂದು ಮಾಂಸಖಂಡ ಇರ್ತದೆ. ನಾವು ಮೋಷನ್ ಪಾಸ್ ಮಾಡ್ಬೇಕಾದ್ರೆ ಈ ಭಾಗನ ಗಟ್ಟಿಯಾಗಿ ಎಂಟಿ ಕೆಳಗೆ ಪುಷ್ ಮಾಡ್ತೀವಿ, ಈ ಭಾಗ ಓಪನ್ ಆಗ್ತದೆ. ಈ ಭಾಗ ಪುಷ್ ಮಾಡ್ತೀವಿ, ಈ ಭಾಗ ಓಪನ್ ಆಗ್ತದೆ. ಆದರೆ 1 ಟೈಪ್ ಮಲಬದ್ಧತೆಯಲ್ಲಿ ಈ ಭಾಗ ಪುಷ್ ಮಾಡ್ತೀವಿ, ಈ ಭಾಗ ಕ್ಲೋಸ್ ಆಗ್ತದೆ, ಓಪನ್ ಆಗಂಗಿಲ್ಲ. ಆಗ ಪ್ರೆಷರ್ ಆಗ್ತಾರ, ತ್ರಾಸ ಆಗ್ತದ, ಪೈಲ್ಸು ಫಿಸ್ಟುಲಾ ಆಗ್ತದೆ. ಅರ್ಥ ಆಯ್ತಲ್ಲ? ಪ್ರೆಷರ್ ಹಾಕಿದಾಗ ಯಾಕೆ ಪ್ರೆಷರ್ ಆಗ್ತಾರೆ? ಇದು ಓಪನ್ ಆಗ್ತಿಲ್ಲ, ಕ್ಲೋಸ್ ಆಗ್ತಾ ಇದೆ. ಉಲ್ಟಾ. ಯಾಕೆ ಓಪನ್ ಆಗಲ್ಲ ಅಂತ ಹೇಳಿದ್ರೆ ಅವ್ರ ಬ್ರೈನ್ ಅಲ್ಲಿ ಸಿಗ್ನಲ್ಸ್ ಉಲ್ಟಾ ಹೋಗ್ತಾ ಇದೆ. ಇಲ್ಲಿ ನಮಗೆ ಮೋಷನ್ ತುಂಬಿದಾಗ ಇಲ್ಲಿಂದ ನಮ್ಮ ಮೆದುಳಿಗೆ ಸಿಗ್ನಲ್ ಹೋಗುತ್ತೆ, ಇದು ಇಲ್ಲಿಗೆ ಸಿಗ್ನಲ್ ಹೋಗಪ್ಪ ರಾಜ ಬಂದಿದೆ ಅಂತ. ಸಂಡಾಸ್ ಮಾಡ್ಲಿಕ್ಕೆ ಹೋಗುವಂತ ಸಿಗ್ನಲ್ ಕೊಡ್ತದಿಲ್ಲ. ಬಟ್ ಇಲ್ಲಿ ಸಂಡಾಸ್ ಮಾಡ್ಲಿಕ್ಕೆ ಹೋಗೋ ಸಿಗ್ನಲ್ ಕೊಡ್ತಾ ಇದೆ, ಆದ್ರೆ ಇದನ್ನ ಓಪನ್ ಮಾಡಪ್ಪ ಅಂತ ಕೊಡ್ತಾ ಇಲ್ಲ ಸಿಗ್ನಲ್. ಇಲ್ಲಿ ಕೊಡ್ತಾ ಇದೆ, ಇಲ್ಲಿ ಕೊಡ್ತಾ ಸಿಗ್ನಲ್ ಕೊಡ್ತಾ ಇಲ್ಲ, ಇದಕ್ಕೂ ಅಲ್ಲಿಂದ ಬರೋ ಸಿಗ್ನಲ್ ಕೊಡ್ತಾ ಇಲ್ಲ. ಇದನ್ನ ಸಿಗ್ನಲ್ ಕೊಡೋತರ ಟ್ರೈನ್ ಮಾಡಿ ನಾರ್ಮಲ್ ಮಾಡ್ತೀವಿ ಇದನ್ನ ನಾವು. ಹೌದಾ? ಆಯ್ತಾ ಸಾಹೇಬ್ರೆ? ಇದು ದೊಡ್ಡ ದೊಡ್ಡ ಮಂತ್ರಿಗಳಿಗೆ ಇತ್ತು, ಸಾವಿರಾರು ಕೋಟಿ ಸರ್ದಾರರಿಗೆ ಇತ್ತ. ಉತ್ತರ ಕರ್ನಾಟಕದಾಗ ದೊಡ್ಡ ಶ್ರೀಮಂತ ಆತನಿಗಿತ್ತ. 30 ವರ್ಷದಿಂದ ಡಯಾಗ್ನೋಸ್ ಆಗಿರ್ಲಿಲ್ಲ, ಇಲ್ಲಿ ಬಂದ್ರು ಡಯಾಗ್ನೋಸ್ ಆಯ್ತು, ನಾವು ಕ್ಲೀನಾಗಿ ಮಾಡಿಕೊಟ್ವಿ. ಆತ ಬಂದ ಒಂದು ಒಳ್ಳೆ ಚಿನ್ನದ ಉಂಗುರ ಹಾಕಿ ಹೋದ. ನನಗೆ ನನ್ನ ಜೀವನದಾಗ ಸಂಡಾಸ್ ಮಾಡ್ಲಿಕ್ಕೆ ಭಾಳ ಕಷ್ಟ ಆಯ್ತಪ್ಪ,
ನೀನು ಹುಡುಕ್ಬಿಟ್ಟೆ ನೀನು ನೋಡೋದೇನು ಅಂತ. ಹಾಗೆ ಅದ್ಭುತ. ಇಲ್ಲೊಂದು ಪ್ರಶ್ನೆ ಇದೆ, ಈಗ ಸಿಗ್ನಲ್ ಹೋಗ್ಬೇಕಂದ್ರಲ್ಲ, ಅಂದ್ರೆ ನಾವು ಗಮನ ಈ ಕೆಲವು ಬಾರಿ ಮೊಬೈಲ್ ತಗೊಂಡೋಗಿ ಇದ್ರಲ್ಲಿ ಕುತ್ಕೊಂತೀವಿ, ಕೆಟ್ಟ ಅಭ್ಯಾಸ ನನಗೂ ಇದೆ ಅದು. ಹೋಗ್ತಿವಿ ಕುತ್ಕೊಂಡ್ಬಿಡ್ತೀವಿ, ನೋಡ್ತಾ ಮೊಬೈಲ್ ಬಗ್ಗೆ ಮಾತಾಡೋಣ ಸಾಹೇಬ್ರೆ. ಅಂದ್ರೆ ಅಥವಾ ಬುಕ್ ಓದ್ತಾ ಕೂತಿರ್ತೀವಿ, ಪೇಪರ್ ಓದ್ತಾ ಕೂತಿರ್ತೀವಿ. ಅಂದ್ರೆ ಅದು ಆ ಟೈಮ್ ಅನ್ನ ನಾವು ಎದಕ್ ಬಳಸ್ತೀವಿ ಅಂದ್ರೆ ಅದು ಸುಮ್ನೆ ವೇಸ್ಟ್ ಟೈಮ್, ಇನ್ನೇನೋ ಅದ್ರಲ್ಲಿ ನನ್ ಕೆಲಸ ಮುಗಿಸ್ಕೊಂಬೇಡ ಅಂತ ಬಳಸೋದೇ ಹೆಚ್ಚು ನಾವು ಇದರಲ್ಲಿ. ಸಿಗ್ನಲ್ ಹೋಗಲ್ಲ ಅಂದ್ರೆ ನಂದು ಈಗ ಓದಿನ ಕಡೆ ಹೋಗ್ತಾ ಇದೆಯಾ, ಹಾಡು ಕೇಳೋದ್ರ ಕಡೆ ಹೋಗ್ತಾ ಇದೆಯಾ? ಓದಿನ ಕಡೆ ಹೋಗೋದು ಸಿಗ್ನಲ್ ಇರುತ್ತೆ, ಸಮಸ್ಯೆ ಫೋಕಸ್ ಇರಲ್ಲ. ಇತ್ತೀಚೆಗೆ ಮೊಬೈಲ್ ಬಂದಿರೋದು. ಹೌದು, ಮೊದಲು ಪುಸ್ತಕ ಪೇಪರ್ ಇತ್ತು. ಈಗ ಸಂಡಾಸ್ ಮಾಡ್ಲಿಕ್ಕೆ ಹೋದಾಗ ವಾಶ್ರೂಮ್ನಾಗ ತುಂಬಾ ಹೊತ್ತು ಕೂತ್ರೂ ಪೈಲ್ಸ್ ಬರ್ತದ, ಫಿಜರ್ ಆಗ್ತದ, ಫಿಸ್ಟುಲ್ ಆಗ್ತದ. ಸಾಮಾನ್ಯವಾಗಿ 7 ರಿಂದ 10 ನಿಮಿಷ ಸಾಹೇಬ್ರೆ ಅಷ್ಟೇ. 10 ನಿಮಿಷ ಮೇಲೆ ಕೂತ್ರೆ ಡಾಕ್ಟರ್ ಕಡೆ ಬಂದು ತೋರಿಸ್ಕೋಬೇಕು. ಅದೇ ಸಿಗ್ನಲ್. ಕೆಲವ್ರಿಗೆ 2 ರೀಸನ್. ಒಂದು, ಹೋಗ್ತಾರೆ ಸಂಡಾಸ್ ಬರಂಗಿಲ್ಲ, ಟೈಮ್ ಹಾಕ ವೇಸ್ಟ್ ಮಾಡ ಅಂತೇಳಿ ಮೊಬೈಲ್ ತಗೊಳ್ತಾರೆ. ಇನ್ ಕೆಲವರು ಸಂಡಾಸ್ ಆರಾಮಾಗಿ ಬರ್ತದ, ಒಳಗ ಕುಂತಿರ್ತಾರೆ. ಯಾಕಂದ್ರೆ ಆ ಒಳಗ್ ಕುಂತ್ರೆ ಯಾರ ಡಿಸ್ಟ್ರಾಕ್ಷನ್ ಇರಲ್ಲ, ಯಾವ ಟೆನ್ಷನ್ ಇರಲ್ಲ, ನೆಮ್ಮದಿಯಾಗಿ ಕೂತ್ ಬಿಡ್ತಾರೆ. ಹೋಗಿ ಒಳಗೆ ಅರ್ಧ ಗಂಟೆ 1 ಗಂಟೆ ಬಾತ್ರೂಮ್ನಾಗ ಕೂತಿರ್ತಾರೆ. ಯಾಕಂದ್ರೆ ನೆಮ್ಮದಿ ಜಾಗ ಅದ, ಟೆನ್ಷನ್ ಇಲ್ಲಲ್ಲ. ಹೊರಗೆ ಹೋದ್ರೆ ಟೆನ್ಷನ್ ಇರ್ತದ ಮನ್ಯಾಗ. ಗಂಡಸು ಒಳಗ ವಾಶ್ರೂಮ್ನಾಗ ಕೂತ್ರೆ ಹೊರಗೆ ಟೆನ್ಷನ್ ಇರ್ತದಲ್ಲ ಮನ್ಯಾಗ, ಆ ಟೆನ್ಷನ್ ಕಮ್ಮಿ ಆಗ್ತದ ಒಂದ್ ಅರ್ಧ ಗಂಟೆ. ಇಡೀ ಮನೆಗೆ ಟೆನ್ಷನ್ ಇಲ್ಲ. ಮನೆಗೇನ್ ಟೆನ್ಷನ್ ಇರ್ತದೆ ಒಬ್ಬ ಗಂಡಸ್ಗೆ? ಅರ್ಥ ಮಾಡ್ಕೊಳ್ಳಿ ಜನ, ಅರ್ಥ ಆತಲ್ಲ? ಹಂಗೆ ಅದನ್ನ ಬಾತ್ರೂಮ್ ಕ್ಯಾಂಪಿಂಗ್ ಅಂತಾರೆ ಸಾಹೇಬ್ರೆ. ಇತ್ತೀಚೆಗೆ ಎಕನಾಮಿಕ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಾತ್ರೂಮ್ ಕ್ಯಾಂಪಿಂಗ್ ಬೈ ಜೆನ್ಜೀಸ್ ಅಂತ ಬಂದ್ಬಿಟ್ಟಿತ್ತು. ಅಂದ್ರೆ ಬಾತ್ರೂಮ್ ಹೋಗ್ಬಿಟ್ಟು ಕ್ಯಾಂಪ್ ಆಗ್ತಾರೆ ಸಾಹೇಬ್ರೆ, ಅಲ್ಲೇ ಓದ್ತಾ ಇರ್ತಾರೆ. ಆಮೇಲೆ ಅದು ತಮಾಷೆನೂ ಅಲ್ಲ ಸಾಹೇಬ್ರೆ, ಅತ್ಯಂತ ಅದ್ಭುತವಾದ ಐಡಿಯಾ ಬಂದಿರೋದು ಬಾತ್ರೂಮ್ ಅಲ್ಲಿ. ಅತ್ಯಂತ ಅದ್ಭುತವಾದ ಐಡಿಯಾ ಬಂದಿರೋದು ಸ್ನಾನ ಮಾಡುವಾಗ. ಅರ್ಥ ಆತಲ್ಲ? ಏಕೆಂದ್ರೆ ಏಕಾಂತ ಅದು ಬಾತ್ರೂಮು. ಏಕಾಂತದಲ್ಲಿದ್ದಾಗಲೇ ಐಡಿಯಾ ಬರೋದು. ಇದು 2ನೇ ಥರದ್ದು ಏನಪ್ಪ ಮಲಬದ್ಧತೆ ಅಂತ ಹೇಳಿದ್ರೆ ಸಾಹೇಬ್ರೆ, ಇದು ನಮ್ಮ ದೊಡ್ಡ ಕರಳು ಸಾಹೇಬ್ರೆ. ಇದು ದೊಡ್ಡ ಕರಳು, ಅರ್ಥ ಆಯ್ತಲ್ವಾ? ದೊಡ್ಡ ಕರಳು ಅರ್ಥ ಆಯ್ತಾ? ಇಲ್ಲಿ ಏನಾಗ್ತದೆ, ಇದು ಸಣ್ಣ ಕರಳು ಇನ್ನ ಬರುತ್ತೆ. ಮೋಷನ್ ಆಗಿ ಬಂದು ಮೋಷನ್ ಇಲ್ಲಿಂದ ಬಂದು ಹಿಂಗ್ ಹೋಗ್ತದೆ. ಮೋಷನ್ ಹೋಗ್ಲಿಕ್ಕ ಇದು ಪಂಪ್ ತರ ಕೆಲಸ ಮಾಡ್ಬೇಕು. ಅರ್ಥ ಆತಲ್ಲ? ಪಂಪ್ ತರ ಕೆಲಸ ಮಾಡ್ಬೇಕಿದು. ಆದ್ರೆ ಕೆಲಸ ಮಾಡೋ ಶಕ್ತಿ ಕಡಿಮೆ ಆಗಿರ್ತದೆ. ಯಾಕೆ? ವಯಸ್ಸಾದ್ಮೇಲೆ ಕಡಿಮೆ ಆಗುತ್ತೋ ಇಲ್ವೋ ನಮ್ಮ ಮೊದಲ ಶಕ್ತಿ, ಹಂಗ ಇದೂ ಸಹ ವಯಸ್ಸಾಗ್ತಾ ಆಗ್ತಾ ಕಡಿಮೆ ಆಗತ್ತೆ. ಒಂದು. 2ನೇದು, ಡಯಾಬಿಟಿಸ್ ಇದ್ರೆ ನರ್ವ್ಸ್ ಎಲ್ಲ ವೀಕ್ ಆಗಿ ಶಕ್ತಿ ಕಡಿಮೆ ಆಗತ್ತೆ. ಅರ್ಥ ಆಯ್ತಲ್ಲ? 3ನೇದು, ಬೇರೆ ಏನಾದರೂ ಸ್ಟ್ರೆಸ್ಸು, ಆಂಗ್ಸೈಟಿ, ಟೆನ್ಷನ್ ಇದ್ರೂ ಸಹ ಇದು ಕಡಿಮೆ ಆಗ್ತದ. ಅರ್ಥ ಆಯ್ತಲ್ವಾ? ಇದನ್ನ ಫಸ್ಟ್ ಬ್ರೈನ್ ಅಂತಾರ, ಕರುಳನ್ನ ಸೆಕೆಂಡ್ ಬ್ರೈನ್ ಅಂತಾರ. ಬ್ರೈನ್ಗೂ ಮತ್ತೆ ಕರುಳಿಗೂ ಕನೆಕ್ಷನ್ ಹೆಂಡತಿ ಗಂಡ ಇದ್ದಂಗೆ ಅದ. ಅರ್ಥ ಆಯ್ತಲ್ಲ? ಸೊ ಇದು ಶಕ್ತಿ ಕಳ್ಕೊಂಡಿರುತ್ತೆ. ಇದು ಒಂಥರ ಕಾನ್ಸ್ಟಿಪೇಷನ್. ಇದನ್ನ ಶಕ್ತಿ ಮಾಡಕ್ಕೆ ಬರೀ ಗುಳಿಗೆಯಲ್ಲಿ ನಾವು ವಾಸಿ ಮಾಡ್ತೀರಿ. ಆಯ್ತಲ್ಲ? ಅರ್ಥ ಆಯ್ತಾ ಈಗ? ನೆಕ್ಸ್ಟ್ ಟೈಪ್ ಆಫ್ ಕಾನ್ಸ್ಟಿಪೇಷನ್ ಮಲಬದ್ಧತೆ ಏನು ಅಂತ ಹೇಳಿದ್ರೆ, ಎಲ್ಲಾ ನಾರ್ಮಲ್ ಇರ್ತದ ನೋಡ್ರಿ. ಎಲ್ಲಾ ನಾರ್ಮಲ್ ಇರ್ತದ. ಎಂಡೋಸ್ಕೋಪಿ ನಾರ್ಮಲ್, ಕೊಲೊನೋಸ್ಕೋಪಿ ನಾರ್ಮಲ್, ರಕ್ತ ಪರೀಕ್ಷೆ ಎಲ್ಲ ನಾರ್ಮಲ್. ಅದು IBS ಸಾಹೇಬ್ರೆ, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ. ಅಂದ್ರೆ ಸಂಡಾಸ್ ಹೋದಾಗ ಅವ್ರಿಗೆ ಕೂತರೆ ಸಂಡಾಸ್ ಬರಂಗಿಲ್ಲ. ಯಾಕಂದ್ರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ. ಇದನ್ನು ಸಹ ಗುಳಿಗೆಯಲ್ಲಿ ವಾಸಿ ಮಾಡ್ಬೋದು ಸಾಹೇಬ್ರೆ. ಹೌದಾ? ಗುಳಿಗೆ ಬರೀ ಮಾತ್ರೆ, ಪರ್ಮನೆಂಟ್ ಕ್ಯೂರ್. ಸುಮ್ ಬರ್ತೀನಿ, ನೋಡ್ತೀರಿ, ಹಿಂಗ್ ಕೊಟ್ಟು ಬಿಡ್ತೀರಿ, ಹೊಂಟು ಬಿಡ್ತೀನಿ, ಪರ್ಮನೆಂಟ್ ಕ್ಯೂರ್. ಅರ್ಥ ಆದಲ್ಲ? ನೆಕ್ಸ್ಟ್ ಸಾಹೇಬ್ರೆ, ನಾನು ಇಲ್ಲಿ ಕರಳು ಬರ್ದ್ನಲ್ಲ ಸಾಹೇಬ್ರೆ, ಕರಳು ಬರ್ದ್ನಲ್ಲ, ಏನಾಗ್ತದ ಈ ಕರಳ್ನಾಗ? ಇಲ್ಲಿ ಕ್ಯಾನ್ಸರ್ ಆಗ್ಬೋದು, ಇಲ್ಲಿ ಕ್ಯಾನ್ಸರ್ ಆಗ್ಬೋದು, ಇಲ್ಲಿ ಕ್ಯಾನ್ಸರ್ ಆಗ್ಬೋದು, ಇಲ್ಲಿ ಕ್ಯಾನ್ಸರ್ ಆಗ್ಬೋದು. ಕಂಪ್ಲೀಟ್ ಆಗಿ ಬ್ಲಾಕ್ ಆದಾಗ ಮಲಬದ್ಧತೆ ಔಟ್. ಹಾಗೇನ್ ಮಾಡ್ತಾರೆ ನಮ್ಮವ್ರು, ಈ ಟಿವಿನಾಗ ರೇಡಿಯೋದಾಗ ಆಡ್ಸ್ ಬರ್ತದೆ ಸಾಹೇಬ್ರೆ, ಏನೋ ತಗೊಳ್ಳಿ ಪೌಡ್ರು, ಏನೋ ಗುಳಿಗೆ ತಗೊಳ್ಳಿ ಅಂತ. ಹೋಗಿ ಗುಳಿಗೆ ತಗೋತಾರೆ, ಒಂದ್ ಸ್ವಲ್ಪ ರಿಲೀಫ್ ಸಿಗ್ತದೆ, ಆರಾಮಾಗ್ತಾರೆ ಸಾಹೇಬ್ರೆ. ಈ ರೀತಿ ಮಾತಾಡಿ 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 ನನಗೆ ಮಲಬದ್ಧತೆ ಇದೆ ಅಂತ ಅವರು ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಮೆಡಿಕೇಶನ್ ತಗೊಳ್ತಾರೆ. ಯಾವುದೋ ಟಿವಿನಲ್ಲಿ ರೇಡಿಯೋಲಿ ಬರೋ ಆಡ್ಸಲ್ಲಿ ಗುಳಿಗೆ ತಗೋತಾರ, ಅದ್ರ ಒಳಗೆ ಕ್ಯಾನ್ಸರ್ ಕುಂತಿರ್ತದ, ಯಾರು ಗೊತ್ತಾಗಿಲ್ಲ ಅದು. ಅರ್ಥ ಆತಲ್ಲ? ಸೊ ಯಾರಿಗೆ ಮಲಬದ್ಧತೆ ಇದ್ರೆ
ಯಾರಿಗೆ ಕಾನ್ಸ್ಟಿಪೇಷನ್ ಇದ್ರೆ ಅವರು ಎಂದೂ ಹೋಗಿ ಮನೆ ಮದ್ದ ಮೆಡಿಕಲ್ ಸ್ಟೋರ್ಸ್ನಾಗ ಗುಳಿಗೆ ಯಾವನೋ ಒಬ್ಬ ಪೇಪರ್ನಾಗ ಆ್ಯಡ್ ಆಗ್ತಾನ, ಟಿವಿನಾಗ ಬರ್ತದ, FM ನಾಗ ಬರ್ತದ ಕೇಳೋದು ಬಿಟ್ಟು ಡಾಕ್ಟ್ರ್ ಬಂದು ತೋರಿಸ್ತಾರೆ, ಬಚಾವ್ ಆಗ್ತೀರ. ಇಲ್ದಿದ್ರೆ ಮೇಲಿಗೆ ಟಿಕೆಟ್ ಸಿಗ್ತದೆ. ಇದೊಂಥರ ಕಾನ್ಸ್ಟಿಪೇಷನ್. ಅರ್ಥ ಆತಲ್ಲ? ಕ್ಯಾನ್ಸರ್ ಅಂದ್ರೆ ಇಲ್ಲಿ ಹುಣ್ಣು ಹಾಕವನ್ರಿ ಸರ್ ಇವು. ಹುಣ್ಣು, ಅಲ್ಸರ್, ಗಾಯ, ಗಡ್ಡೆ 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 ಆಗಿ ಫುಲ್ ಬ್ಲಾಕ್ ಆಗ್ಬಿಡ್ತದ. ಫುಲ್ ಬ್ಲಾಕ್ ಮೋಷನ್ ಬರ್ಬೇಕಲ್ಲ, ಇಲ್ಲಿ ಹೆಂಗ್ ಹೋಗ್ತದೆ ಮೋಷನ್? ನೋಡಿ ಇದು ಮೋಷನ್ ಬರುತ್ತಲ್ಲ, ಇಲ್ಲಿ ಹಿಂಗ್ ಹೋಗ್ತಾ ಇರುತ್ತಲ್ಲ, ಹಿಂಗ್ ಹೋದಾಗ ಬ್ಲಾಕ್ ಆಗತ್ತೆ ಇಲ್ಲಿ. ಓಕೆ. ಅಥವಾ ಇಲ್ಲಿ ಕ್ಯಾನ್ಸರ್ ಇದ್ರೆ ಇಲ್ಲಿ ಬ್ಲಾಕ್ ಆಗತ್ತೆ, ಇಲ್ಲಿ ಕ್ಯಾನ್ಸರ್ ಇಲ್ಲಿ ಬ್ಲಾಕ್ ಆಗತ್ತೆ, ಸಡನ್ ಆಗಿ ಬರುತ್ತೆ. ಸೊ ಸಡನ್ ಆಗಿ ಯಾರಿಗಾದ್ರೂ ಮಲಬದ್ಧತೆ ಆದ್ರೆ ದಯವಿಟ್ಟು ಬನ್ನಿ ಚೆಕ್ ಮಾಡಿಸ್ಕೊಳ್ಳಿ ನಮ್ಮ ಹತ್ರ. ಇದು ನಾವು ಅನ್ಕೊಂಡಿದ್ವಿ ಕ್ಯಾನ್ಸರ್ ಬೇರೆ, ಈ ಮೂಲವ್ಯಾಧಿ ರೋಗನ ಬೇರೆ, ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಕ್ಯಾನ್ಸರ್ ಆದ್ರೆ ಕ್ಯಾನ್ಸರ್ ಆಸ್ಪತ್ರೆಗೆ ಹೋಗ್ತೀನಿ, ಮೂಲವ್ಯಾಧಿ ಆಸ್ಪತ್ರೆಗೆ ಬರ್ತೀನಿ ಅಂತ ನಮ್ ತಲೆಯಾಗಿತ್ತು. ಹೌದ್ರಿ. ಈಗ ನೀವ್ ಹೇಳೋದೇನು ಅಂತಂದ್ರ ಮೂಲವ್ಯಾಧಿ ಅಂತ ನೀವು ಇದನ್ನ ಮಾಡ್ಬಿಡ್ರಿ, ಅದು ಕ್ಯಾನ್ಸರ್ಗೆ ಹೋಗೋ ಸಂಭವ ಉಂಟು, ಇದನ್ನ ಕ್ಲಿಯರ್ ಮಾಡ್ಕೊಡ್ರಿ ಅಥವಾ ಚೆಕ್ ಮಾಡಿದಾಗ ಹೇಳ್ತೀವಿ ನಾವು. ಸಾಹೇಬ್ರೆ, ಮೂಲವ್ಯಾಧಿ ಕ್ಯಾನ್ಸರ್ಗೆ ಹೋಗಲ್ಲ, ಮೂಲವ್ಯಾಧಿ ಕ್ಯಾನ್ಸರ್ಗೆ ಹೋಗಲ್ಲ. ಮೂಲವ್ಯಾಧಿ ಇದ್ದಾಗ ರಕ್ತ ಹೋಗ್ತದೆ, ಆದ್ರೆ ಕ್ಯಾನ್ಸರ್ ಇದ್ದಾಗ ರಕ್ತ ಹೋಗ್ತದೆ. ಮೂಲವ್ಯಾಧಿಯಿಂದ ಹೋಗ್ತಾ ಇದೆಯೋ ಕ್ಯಾನ್ಸರ್ ಇಂದ ಹೋಗ್ತಾ ಇದೆಯೋ ಅಂತ ನಮ್ಮ ಹತ್ರ ಬಂದು ಚೆಕ್ ಮಾಡಿಸ್ಬೇಕು. ಈ ಕೆಳಗಡೆ ರಕ್ತ ಹೋಗುತ್ತಲ್ಲ, ಅದು ಬರೀ ಮೂಲವ್ಯಾಧಿ ಅಂತ ಅಲ್ಲ. ಕೆಳಗೆ ರಕ್ತ ಹೋದ್ರೆ ಸಾಹೇಬ್ರ, ಕೆಳಗೆ ರಕ್ತ ಹೋದ್ರೆ ನೋಡಿ, ನೋಡಿ ಕೆಳಗೆ ರಕ್ತ ಹೋದ್ರೆ ಸಾಹೇಬ್ರೆ ಕ್ಯಾನ್ಸರ್ ಇರ್ಬೋದು, ಇಲ್ಲಿ ಕ್ರಾನ್ಸ್ ಡಿಸೀಸ್ ಇಂದ ಇರ್ಬೋದು, ಅಲ್ಸರೇಟಿವ್ ಕೊಲೈಟಿಸ್ ಅಂತ ಅನ್ಬೋದು, ಕರಳೆಲ್ಲ ಉಣ್ಣಾಗಿ, ಅಥವಾ ಪಾಲಿಪ್ ಅಂತ ದುರ್ಮಾಂಸ ಇರ್ಬೋದು. ಈ ಎಲ್ಲ ಕಾರಣಗಳಿಂದ ಕೆಳಗೆ ರಕ್ತ ಹೋಗ್ತದೆ. ಪೈಲ್ಸ್ ಇಂದನೂ ಹೋಗುತ್ತೆ, ಫಿಷರ್ ಇಂದನೂ ಹೋಗುತ್ತೆ, ಫಿಸ್ಚುಲ್ ಇಂದನೂ ಹೋಗುತ್ತೆ, ಕ್ಯಾನ್ಸರ್ ಇಂದನೂ ಹೋಗುತ್ತೆ. ಎಲ್ಲರೂ ನಕಲಿ ವೈದ್ಯರ ಹತ್ರ ಹೋಗಿ ನನಗೆ ಪೈಲ್ಸ್ ಆಗಿದೆ, ಫಿಷರ್ ಆಗಿದೆ, ಫಿಸ್ಚುಲ್ ಆಗಿದೆ ಅಂತೇಳಿ ಅದೇನೋ ಕ್ಲೀನ್ ಮಾಡಿಕೊಟ್ಟೆ ತಗೊಂಡ ಕ್ಯಾನ್ಸರ್, ಈ ಕರುಳಿನ ಕ್ಯಾನ್ಸರ್ ಇದೆಯಲ್ಲ, ಇವತ್ತು ದೇಶದಲ್ಲಿ ಸುಮಾರು 80% ಜನಕ್ಕೆ ಡಯಾಗ್ನೋಸ್ ಆಗ್ತಾ ಇರೋದು ಲೇಟ್ ಸ್ಟೇಜಲ್ಲಿ. ಆ ಸ್ಟೇಜಲ್ಲಿ ಅವರು ಸಾಯ್ತಾರೆ, ಬದುಕಲ್ಲ. ಈಗ IPS ಆಫೀಸರ್ ಇದ್ರಲ್ಲ, ಡಯಾಗ್ನೋಸ್ ಆಗಿದ್ದು ಲೇಟ್ ಸ್ಟೇಜಲ್ಲಿ ಅವರಿಗೆ. ಆಮೇಲೆ ಇನ್ನೊಂದು ಸರಿ, ಅದು ನಮ್ಮ ದೇಹದ ಕೊನೆ ಭಾಗ ಅಂತ ನಾವೇ ಡಿಸೈಡ್ ಮಾಡ್ಬಿಟ್ಟಿದ್ವಿ. ಕೊನೆ ಭಾಗ ಅದನ್ನ ಮಾತಾಡೋದು ನಮ್ಗೆ ಅಪರಾಧ, ಯಾರ ಹತ್ರ ಹೇಳ್ಕೊಂಡ್ರೆ ಅವಮಾನ, ನಾಚಿಕೆ, ಸಂಕೋಚ, ಮುಜುಗರ. ಆಮೇಲೆ ಏನೋ ಕೆಟ್ಟ ಕಾಯಿಲೆ ಇದು, ಎಲ್ಲ ಹೋಗಿ ಸೆಕ್ಸ್ ಮಾಡಿದನ, ಅದ್ರ ಸಲುವಾಗಿ ಬಂದದ, ಏನೋ ಪಾಪ ಮಾಡಿದ ಸಲುವಾಗಿ ಬಂದ ಅಂತೇಳಿ ಸಾಹೇಬ್ರೆ ಹಳ್ಳಿ ಮಂದಿ ಎಲ್ಲ MLA ಹೇಳ್ಕೊಳಂಗಿಲ್ಲ, ಮಂತ್ರಿಗಳು ಹೇಳ್ಕೊಳಂಗಿಲ್ಲ, ದೊಡ್ಡ ದೊಡ್ಡ CEOಗಳು ಹೇಳ್ಕೊಳಂಗಿಲ್ಲ. ಯಾರೂ ಈ ಕಾಯಿಲೆನ ಶೇರ್ ಮಾಡಲ್ಲ. ಇದು ದೊಡ್ಡ ಕಾಯಿಲೆ ಅಲ್ಲ, ಸಿಂಪಲ್ ಕಾಯಿಲೆ. ಬಟ್ ನೆಗ್ಲೆಕ್ಟ್ ಮಾಡಿ ಬೇರೆ ಬೇರೆ ದೊಡ್ಡ ಕಾಯಿಲೆ ಇದ್ರೆ ಹೋಗ್ಬಿಡ್ತಾರೆ. ಅರ್ಥ ಆಯ್ತಲ್ವಾ? ಅಂದ್ರೆ ಈಗ ಸಣ್ಣದಾಗಿ ಉರಿ ಶುರು ಆಗುತ್ತಲ್ಲ ಸರ್, ಹೌದು ಸಾಹೇಬ್ರೆ, ಫಸ್ಟ್ ಟೈಮ್. ಹೌದು. ಅಂದ್ರೆ ಹೋಗೋ ಮುಂದೆ ಅದು ನಮಗೆ ಸಿಂಪ್ಟಮ್ಸ್ ಬಂದ್ಬಿಡ್ಬೇಕು. ನಾನು ಒಂದೇ ಸಲ ಅದು ಏನ ಶುರು ಆಯ್ತು ಅದೇನಾ ಮತ್ತೆ ಬೇರೆ ಏನಾದ್ರು ನನಗೆ? ಸಾಹೇಬ್ರೆ, ಈಗ ಈ ರೀತಿ ಸಮಸ್ಯೆ ಇದ್ದಾಗ ಏನಾಗತ್ತೆ, ಒಂದು ನೋವಾಗತ್ತೆ, ತ್ರಾಸ ಆಗ್ತದ, ಬಹಳ ಉರಿ ಆಗ್ತದ, ಸಂಡಾಸ್ ಮಾಡ್ಲಿಕ್ಕೆ ಹೋದಾಗ ಬಹಳ ಕಷ್ಟ ಆಗ್ತದ, ಅವರಿಗೆ ಮಲಬದ್ಧತೆ ಇರ್ತದ, ಕೆಲವರಿಗೆ ಬೇದಿ ಆಗ್ತದ, ಕೆಲವರಿಗೆ ಬೇದಿ ಆದಾಗ ಬೇದಿನ ರಕ್ತ ಹೋಗ್ತದ, ಕೆಲವರಿಗೆ ಊಟ ಡೈಜೆಸ್ಟ್ ಆಗಿರಲ್ಲ ಹಂಗೆ ಹೋಗ್ತದ, ಕೆಲವರಿಗೆ ಅದ್ರಲ್ಲಿ ಗುಣ್ಣೆ ತರ, ಜಲ್ಲಿ ತರ, ಗಮ್ ತರ ಹೋಗ್ತದೆ. ಇದೆಲ್ಲ ಇದ್ರೆ ಸಿಗ್ನಲ್ ಸಾಹೇಬ್ರೆ ಅದು ಕೊಡ್ತಾ ಇರೋದು. ನಮ್ಮ ದೇಹ, ನಮ್ಮ ಕರುಳು ಸಿಗ್ನಲ್ ಕೊಡ್ತದೆ, ಓ ಮರಯ ಈ ಸಮಸ್ಯೆ ಇಲ್ಲಿ, ನೋವಿದೆ, ಉರಿ ಇದೆ, ಮ್ಯೂಕೋಸ್ ಹೋಗ್ತಾ ಇದೆ, ರಕ್ತ ಹೋಗ್ತಾ ಇದೆ, ಮಲಬದ್ಧತೆ ಇದೆ, ಬೇದಿ ಆಗ್ತಾ ಇದೆ, ಡಾಕ್ಟರ್ ಕಡೆ ಹೋಗಪ್ಪ ಅಂತ ಸಿಗ್ನಲ್ ಕೊಡ್ತಾ ಇರೋದು. ಈ ಸಿಗ್ನಲ್ ತಗೊಂಡು ಏನು ಮಾಡಿದ್ರೆ ಡಾಕ್ಟರ್ ಕಡೆ ಹೋಗ್ತಾ ಇಲ್ಲ, ಅವರು ನಕಲಿ ವೈದ್ಯರ ಹತ್ರ ಹೋಗ್ತಾ ಇದ್ದಾರೆ, ಮನೆ ಮದ್ದು ಮೆಡಿಕಲ್ ಸ್ಟೋರ್ಗೆ ಹೋಗ್ತಾರೆ. ಆಮೇಲೆ ಇನ್ನೊಂದು ಕಾಮನ್ ಆಗಿ ನಮ್ಗೆ ತಲೆಗೆ ಬರೋದು, ಯಾರೋ ಯೂಟ್ಯೂಬ್ ವಿಡಿಯೋ ನೋಡ್ತೀವಿ ಅಥವಾ ಯಾರೋ ತಿಳಿದವ್ರ ಹತ್ರ ಮಜ್ಜಿಗೆ ಕುಡಿಲೇಪ ಒಂದ್ 4 ದಿವಸ ಹೋಗ್ಬಿಡುತ್ತಂತ ಒಬ್ಬ ಹೇಳ್ತಾನ, ಮೂಲಂಗಿ ತಿನ್ನು ಹೋಗ್ಬಿಡುತ್ತಂತ ಇನ್ನೊಬ್ಬ, ಅವನಷ್ಟು ಟ್ರೈ ಮಾಡಕ್ ಶುರು ಮಾಡ್ತೀವಿ ನಾವು. ಅಂದ್ರೆ ನಮ್ಗ ಅವ್ ಹೇಳೇನ್ ಬಿಡ, ಇನ್ಯಾಕ್ ಡಾಕ್ಟರ್ ಹತ್ರ ಅವು ಎಷ್ಟು ಸರಿ ಅಂತೀರಿ? ಈಗ ಮಜ್ಜಿಗೆ ಕುಡಿ ಅಂದ್ರೆ ತುಪ್ಪ ಆಯ್ತಾ, ಬೆಣ್ಣೆ ಆಯ್ತಾ, ಹಂದಿ ಮಾಂಸ ಬಿಟ್ರ? ಅಯ್ಯೋ, ಅದೊಂದು ಬಹಳ ಮುಖ್ಯ. ಅದು ಹಂದಿ ಮಾಂಸ ಬಿಟ್ರ ಅದೊಂದು ಹೇಳ್ಬಿಡ್ತಾರೆ ಸಾಹೇಬ್ರೆ. ಎಷ್ಟೋ ಮಂದಿ ಏನಾಗ್ತದೆ, ಅದ್ ಏನ್ ಪೈಲ್ಸ್ ಹೀಟ್ ಆಗಿರ್ತದ, ಕೋಲ್ಡ್ ಆಗಿರ್ತದ, ಮಜ್ಜಿಗೆ ಕುಡಿ ಅದ್ ಕುಡಿ ಅಂತ. ಅರ್ಥ ಆಯ್ತಲ್ಲ? ಯಾವುದೇ ಕಾರಣಕ್ಕೂ ಗುದದ್ವಾರದಲ್ಲಿ ಏನೇ ಸಮಸ್ಯೆ ಬಂದ್ರೂ ಅದು ಸಿಗ್ನಲ್ ಕೊಡ್ತಾ ಇದೆ ದೊಡ್ಡ ಸಮಸ್ಯೆ ಮೇಲೆ ಇದೆ ಅಂತ. ನೆಗ್ಲೆಕ್ಟ್ ಮಾಡಬೇಡಿ. ಬಹಳ ಮಂದಿ ಹಂದಿ ಮಾಂಸ ಕೋಲ್ಡು, ಅದು ತಿಂದ್ರೆ ಪೈಲ್ಸ್ ಹೊಟ್ಟೋಗುತ್ತೆ ಅಂತ ಹೇಳಿ
ಹಂದಿ ಮಾಂಸ ತಿಂತಾ ಇರ್ತಾರೆ. ಹಂದಿ ಮಾಂಸನೂ ಒಂದೇ, ಕೋಳಿ ಮಾಂಸನೂ ಒಂದೇ, ಕುರಿ ಮಾಂಸದ ಒಂದೇ, ದನದ ಮಾಂಸನೂ ಒಂದೇ. ಮಾಂಸಾನೇ. ಸೊ ಮಾಂಸ ತಿನ್ನೋದ್ರಿಂದ ಪೈಲ್ಸ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಮೋಸ್ಟ್ಲಿ ಒಂದ್ ವೇಳೆ ಹಂಗಾಗಿದ್ರೆ ನೀವು ಅದೇ ಅಂಗಡಿ ಇಡ್ತಿದ್ರಿ ಏನೋ. ಸಾಹೇಬ್ರೆ, ಈಗ ಹಂದಿ ಮಾಂಸದ ಅಂಗಡಿ ಈಗ ಒಂದ್ ಕೆಲಸ ಮಾಡ್ರಿ, ಯಾರ ನಮ್ಮ ಉತ್ತರ ಕನ್ನಡ ಮಂದಿ ಇದ್ರೆ ಪಕ್ಕದಾಗ ಜಾಗ ಕೊಡಿಸ್ತೀನಿ, ಒಂದ್ ಹಂದಿ ಮಾಂಸದ ಅಂಗಡಿ ಇಡಕ್ ಹೇಳ್ರಿ, ಅವನಿಗೆ ವ್ಯಾಪಾರ ಚೆನ್ನಾಗಿ ಆಗ್ತದೆ. ಅರ್ಥ ಆಯ್ತಲ್ಲ? ಇದು ಬಹಳ ಮಂದಿ ಹಂದಿ ಇನ್ನೊಂದಿಷ್ಟು ಕ್ಲಿಯರ್ ಮಾಡ್ಬಿಡ್ರಿ ನಮ್ಗೆ. ಅದು ಈಗ ಮಲಬದ್ಧತೆ ಆಯ್ತಾ? ಮಲಬದ್ಧತೆ ತಾಯಂದ್ರಿಗಾಗತ್ತೆ, ಮಲಬದ್ಧತೆ ಕ್ಯಾನ್ಸರ್ ಬಂದ್ರೆ ಆಗತ್ತೆ, ಮಲಬದ್ಧತೆ IBS ಇರಿಟೇಬಲ್ ಸಿಂಡ್ರೋಮ್ ಬಂದಾಗ ಆಗತ್ತೆ, ಮಲಬದ್ಧತೆ ವಯಸ್ಸಾಗ್ತಾ ಆಗ್ತದೆ, ಡಯಾಬಿಟಿಸ್ ಇದ್ರೆ ಮಲಬದ್ಧತೆ ಬರುತ್ತೆ. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಸರಿಯಾದ ಡಾಕ್ಟರ್ ಹತ್ರ ಬಂದ್ರೆ ಮಲಬದ್ಧತೆ ಆಯ್ತಾ? ಇನ್ನ ನೀವೇನೋ ಪದ ಯೂಸ್ ಮಾಡ್ತಿದ್ರಿ, ನಮಗದು ಗೊತ್ತಿಲ್ಲ. ಉತ್ತರ ಕರ್ನಾಟಕ ಹೇಳ್ರಿ, ಒಂದು ಇಂಗ್ಲಿಷ್ನಾಗ ಹೇಳಿದ್ರು ಗೊತ್ತಾಗಲ್ಲ ನಮ್ಗ. ಒಂದು ನಮ್ಗ ಮೂಲವ್ಯಾಧಿ ನಾವೆಲ್ಲದಕ್ಕೂ ಮೂಲವ್ಯಾಧಿ ಅಂತೀವಿ ಸರ್. ಹೌದ್ರಿ. ನೀವ್ ಅದನ್ನ ಡಿವೈಡ್ ಹೆಂಗಾರ ಮಾಡ್ಕೊಡ್ರಿ. ಈ ಮೂಲವ್ಯಾಧಿ ಬಿಟ್ರೆ ಮತ್ ಬೇರೆ ಬೇರೆ ಏನೇನ ಹೆಸರು ಅದಾವ ಅದಕ್ಕ? ನೋಡಿ ಸಾಹೇಬ್ರೆ, ಸಂಡಾಸ್ ಮಾಡೋ ಜಾಗದಾಗ ಏನೇ ಸಮಸ್ಯೆ ಇದ್ರು ಉತ್ತರ ಕರ್ನಾಟಕ ಮಂದಿ ಅಲ್ಲ, ಇಡೀ ಪ್ರಪಂಚದಾಗ, ಇಡೀ ವಿಶ್ವದಾಗ ಎಲ್ಲ ಅಂದ್ಕೊಳ್ಳೋದು ನನ್ಗೇನೋ ಪೈಲ್ಸ್ ಆಗದ, ಮೂಲವ್ಯಾಧಿ ಆಗದ ಅಂತ ಅಲ್ಲ. ಅದು ಸಂಡಾಸ್ ಮಾಡೋ ಜಾಗದಾಗ ಸುಮಾರು 82% ಜನ ನನಗೆ ಪೈಲ್ಸ್ ಆಗದೆ ಅಂತ. ಅದು ಫಿಸ್ಟುಲ್ ಆಗಿದ್ರು ಪೈಲ್ಸೆ, ಫಿಶರ್ ಆಗಿದ್ರು ಪೈಲ್ಸೆ, ಪಾಲಿಪ್ ಆಗಿದ್ರು ಪೈಲ್ಸೆ, ದುರ್ಮಾಂಸ ಇದ್ರು ಪೈಲ್ಸೆ. ಅರ್ಥ ಆಯ್ತಲ್ವಾ? ಸೊ ನಾನೀಗ ಮಂದಿಗೆ ಹೇಳ್ತೀನಿ ಏನೇನ್ ಕಾಯಿಲೆ ಬರುತ್ತಲ್ಲಿ ಅಂತ, ಮತ್ತೆ ಅದ್ ಏನು ಅಂತ ಹೇಳ್ಬಿಡ್ತೀನಿ. ಆದ್ರೆ ನೋಡ್ರೆ, ಈಗ ಮಲಬದ್ಧತೆ ಮಾಡಿದ್ವಿ. ಮಲಬದ್ಧತೆಯೇ ಮೂಲ ಕಾರಣ ಮೂಲವ್ಯಾಧಿಗೆ. ಮಲಬದ್ಧತೆಯೇ ಮೂಲ ಕಾರಣ ಮೂಲವ್ಯಾಧಿಗೆ. ಮೂಲವ್ಯಾಧಿ, ಹಳೆ ವ್ಯಾಧಿ, ಮೂಲವ್ಯಾಧಿ ಹೇಳಿದ್ರಲ್ಲ. ಇದು 7 ಚಕ್ರಗಳಲ್ಲಿ ಸಾಹೇಬ್ರೆ, 7 ಚಕ್ರ ಇದೆ ಮನುಷ್ಯನ ದೇಹದಲ್ಲಿ. ಮೊದಲನೇ ಚಕ್ರ ಮೂಲ ಚಕ್ರ ಅಂತ. ಮೂಲ ಇದು. ಮೂಲದಲ್ಲಿ ಬರುವ ಕಾಯಿಲೆಯೇ ಮೂಲವ್ಯಾಧಿ. ಮೂಲವ್ಯಾಧಿಗೆ ಕಾರಣ ಮಲಬದ್ಧತೆ. ಅರ್ಥ ಆಯ್ತಾ? ಈಗ ಅರ್ಥ ಆಯ್ತಾ? ಗೊತ್ತಾಯ್ತು. ಮಂದಿಗೆ ಗೊತ್ತಾಯ್ತಲ್ಲ? ಈಗ ನಾನು ನಿಮಗೆ ಪೈಲ್ಸ್ ಅಂದ್ರೆ ಏನು, ಫಿಶರ್ ಅಂದ್ರೆ ಏನು, ಫಿಸ್ಟುಲಾ ಅಂದ್ರೆ ಹೇಳ್ಬಿಡ್ತೀನಿ ನೋಡಿ. ನೋಡ್ರಿ, ಇದು ಮೋಷನ್ಗೆ ಹೋಗೋ ಜಾಗ, ಇದು ಜಂಕ್ಷನ್. ಇಲ್ಲಿ ನಾರ್ಮಲ್ ಏನಲ್ ಕ್ವಶನ್ ಅಂತ ಇರ್ತದ್ರಿ. ಮೋಷನ್ಗೆ ಹೋದಾಗ ಗಟ್ಟಿಯಾಗಿ ಹೋದ್ರೆ, ಮೋಷನ್ಗೆ ಹೋದಾಗ ಪ್ರೆಷರ್ ಹಾಕಿದ್ರೆ, ಸಂಡಾಸ್ಗೆ ಹೋದಾಗ 2 ಕೊತ್ತಕ್ಕೆ ತುಂಬ ಹೊತ್ತು ಕುಂತ್ರೆ, ಮಲಬದ್ಧತೆ ಇದ್ರೆ ಇದು ಬಲ್ಜ್ ಆಗ್ತದೆ ಸಾಹೇಬ್ರೆ. ಇದನ್ನ ಗ್ರೇಡ್ 1 ಪೈಲ್ಸ್ ಅಂತ ಕರಿತೀವಿ ನೋಡ್ರಿ. ನೆಕ್ಸ್ಟ್ ಏನಾಗ್ತದ, ಹೊರಗೆ ಬರ್ತದ, ಆಟೋಮ್ಯಾಟಿಕ್ ಒಳಗೆ ಹೋಗ್ತದ್ರಿ. ಇದು ಗ್ರೇಡ್ 2 ಅಂತ ಕರಿತೀವಿ ರೀ. ನೆಕ್ಸ್ಟ್ ಹೊರಗೆ ಬರ್ತದ, ಒಳಗೋಂಗಿಲ್ಲ, ಕೈಯಾಗಿ ಪುಷ್ ಮಾಡಬೇಕು, ಇದನ್ನ ಗ್ರೇಡ್ 3 ಅಂತ ಕರಿತೀವಿ ರೀ. ನೆಕ್ಸ್ಟ್ ಹೊರಗೆ ಬರ್ತದ, ಕೈಯಾಗಿ ಪುಷ್ ಮಾಡಿದ್ರೆ ಒಳಗೋಂಗಿಲ್ಲ, ಹೊರಗೆ ಇರ್ತದ, ಆಗ ಹಾಸನದಲ್ಲಿ ಮಳೆ ಅಂತ. ಮೈಸೂರಿನಲ್ಲಿ ಮಹಾರಾಜ ಇದ್ರಂತೆ, ಅವ ಮಂತ್ರಿ ಕೂರಪ್ಪ ಯಾಕೆ ಕೂರ್ತಲ್ಲ ಅಂತ ಕೇಳದಂತೆ. ಇಲ್ಲ ಸ್ವಾಮಿ, ಹಾಸನದಲ್ಲಿ ಮಳೆ ಅಂತೆ. ಕೂರು ಮರ ಅಂತಾನ. ಇಲ್ಲ ಸ್ವಾಮಿ, ಹಾಸನದಲ್ಲಿ ಮಳೆ ಸರ್. ತಲೆ ಕೆಟ್ಟಿದ ಅವನಿಗೆ, ಏನಾಗಿದೆ ಕೂರಪ್ಪ ಅಂತಾರೆ. ಹಾಸನದಲ್ಲಿ ಮಳೆ ಆದಾಗ ಮಾತ್ರ ನೀರ ಮೈಸೂರಿನಾಗ ನಿಂಗೆ ಕೂರಕ್ ಸಮಸ್ಯೆ ಏನ? ಸ್ವಾಮಿ, ಆ ಮಳೆ ಅಲ್ಲ, ನನಗೆ ಹಾಸನ ಇದೆಯಲ್ಲ, ಇಲ್ಲಿ ಮಳೆ ಆಗಿದೆ ಅಂತ, ಮಳೆ ರೋಗ ಆಗಿದೆ ಅಂತ. ಅದು ಗ್ರೇಡ್ 4. ಅರ್ಥ ಆಯ್ತಲ್ವಾ? ಇದು ಪೈಲ್ಸ್ ಅಂದ್ರೆ ಸಾಹೇಬ್ರೆ. ಅರ್ಥ ಆಯ್ತಲ್ವಾ? ಕ್ಲಿಯರ್ ಆಯ್ತಾ? ಫಸ್ಟ್ ನಮ್ಗೆ ಕಾಣಿಸ್ಕೊಳ್ಳೋದು ಇದೆ ಪೈಲ್ಸ್. ಗಟ್ಟಿಯಾಗಿ ಹೋದ್ರೆ, ಇದ್ರ ಜೊತೆಗೆ ಏನಾಗ್ತದ, ಸಂಡಾಸ್ ಗಟ್ಟಿಯಾಗಿ ಹೋದ್ರೆ ಕ್ರ್ಯಾಕ್ ಆಗ್ತದಲ್ಲಿ. ಈ ಕ್ರ್ಯಾಕ್, ಈ ಸೀಳಿಂದ ನಾವು ಫಿಶರ್ ಅಂತ ಕರಿತೀವಿ. ಗೋಡೆಯಲ್ಲಿ ಕ್ರ್ಯಾಕ್ ಬಂದಿರುತ್ತೆ, ಆ ತರ ಕ್ರ್ಯಾಕ್ ಬಂದು ಇದನ್ನ ಫಿಶರ್ ಅಂತ ಕರಿತೀವಿ. ಕ್ರ್ಯಾಕ್ ಆದಾಗ ಉರಿ ಆಗುತ್ತೆ, ಕ್ರ್ಯಾಕ್ ಆದಾಗ ನೋವಾಗುತ್ತೆ, ಕ್ರ್ಯಾಕ್ ಆದಾಗ ರಕ್ತ ಹೋಗುತ್ತೆ. ಇದನ್ನ ಹಂಗೆ ಮ್ಯಾನೇಜ್ ಮಾಡಿ ಏನ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಕ್ರಾನಿಕ್ ಆಗಿ ಹೊರಗಡೆ ಈ ರೀತಿ ಎಕ್ಸ್ಟರ್ನಲ್ ಪೈಲ್ಸ್ ಆಗ್ಬಿಡುತ್ತೆ. ಈ ಕ್ರ್ಯಾಕ್ ನ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಈಗ ಫಿಶರ್ ಅರ್ಥ ಆಯ್ತಾ, ಪೈಲ್ಸ್ ಅರ್ಥ ಆಯ್ತಾ? ಬನ್ನಿ ಮುಂದಕ್ಕೆ ಹೋಗೋಣ. ಈಗ ನೋಡಿ, ಇದು ಮೋಷನ್ ಪಾಸ್ ಮಾಡೋ ಜಾಗ, ಇದು ಜಂಕ್ಷನ್. ಹಿಂಗ ಹಾಕೋಣ, ಎಲ್ಲ ನೀಟಾಗಿ ಅರ್ಥ ಆಗ್ತದೆ. ಇದು ಮೋಷನ್ ಪಾಸ್ ಮಾಡೋ ಜಾಗ. ನಮಗೆ ಬಾಯಲ್ಲಿ ಸಲವರಿ ಗ್ಲ್ಯಾಂಡ್ಸ್ ಅಂತ ಇರ್ತದೆ ಸಾಹೇಬ್ರೆ. ಸಲವರಿ ಇರ್ತದೆ ನೋಡ್ರಿ ಬಾಯಿನಾಗ, ಎಂಜಲ್ ಬರ್ತದಲ್ಲ, ಆಂಜಲ್. ಹಂಗೆ ಮೋಷನ್ಗೆ ಹೋಗೋ ಜಾಗದಾಗ ಏನಲ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ ಸಾಹೇಬ್ರೆ. ಇದಕ್ಕೂ ಬೇಕಾದ ಲೂಬ್ರಿಕೇಶನ್. ನಮ್ಮ ಇಂಜಿನ್ ಆಯಿಲ್ ಹಾಕ್ತೀವಲ್ಲ ಸಾಹೇಬ್ರೆ,
ಆಯಿಲ್ ಬೇಕಲ್ಲ ಇದಕ್ಕೆ, ಇದಕ್ಕೂ ಬೇಕಾ ಬೇಡ ಆಯಿಲ್? ಬೇಕು ಬೇಕು. ಯಾಕೆ ಬೇಕಾಗಿಲ್ಲ? ಸಂಡಾಸ್ ಹೋಗ್ಬೇಕಲ್ಲ ಆರಾಮಾಗಿ ಸರಳವಾಗಿ, ಗ್ರೀಸ್ ಹಚ್ತೀವಲ್ಲ ಹಂಗೆ ಗ್ರೀಸ್ ಹಚ್ತೆ ಹಂಗೆ. ಗ್ರೀಸು ಆಯಿಲ್ ಅಲ್ಲಿ ಏನೇ ಗ್ಲ್ಯಾಂಡ್ಸ್ ಇರುತ್ತೆ, ನಾವು ಡೈಲಿ ಮೋಷನ್ ಪಾಸ್ ಮಾಡ್ತೀವ್ರಿ. ಮೋಷನ್ನಾಗ ನಾರ್ಮಲ್ ಆಗಿ ಬ್ಯಾಕ್ಟೀರಿಯಾ ಇರ್ತದ್ರಿ, ಇರುತ್ತೆ. ಅರ್ಥದಲ್ಲ? ನಮ್ಮ ಗಟ್ಟಲ್ಲಿ ದೇಹದಲ್ಲಿರೋ ಬ್ಯಾಕ್ಟೀರಿಯಾ 100 ಟ್ರಿಲಿಯನ್ ಅಂದ್ರೆ 1 ಫಾಲೋಡ್ ಬೈ 14 zeros. ಒಂದು ಹಾಕಿದ್ರೆ 1 2 3 4 5 6 7 8 9 10 11 12 13 14 ಇಷ್ಟು ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಇರ್ತದೆ ಸಾಹೇಬ್ರೆ. 100 ಟ್ರಿಲಿಯನ್ ನಮ್ಮ ದೇಹದಲ್ಲಿ ಇರ್ತದೆ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಆಗ್ತದೆ ಮೋಷನ್ಗೆ ಹೋದಾಗ ಪ್ರೆಷರ್ ಹಾಕಿದ್ರೆ, ಮೋಷನ್ಗೆ ಹೋದಾಗ ಗಟ್ಟಿಯಾಗಿ ಹೋದ್ರೆ, ಅಥವಾ ಕ್ರ್ಯಾಕ್ ಹೇಳಿದ್ನಲ್ಲ ಈ ರೀತಿ ಕ್ರ್ಯಾಕ್ ಇದ್ರೆ ಏನಾಗ್ತದ, ಇಲ್ಲಿಂದ ಇನ್ಫೆಕ್ಷನ್ ಆಗಿ ದೊಡ್ಡದಾಗಿ ಒಂದು ಕುರ ಆಗ್ತದೆ ಸಾಹೇಬ್ರೆ. ಕುರು ಕರ್ನಾಟಕ ಮಂದಿ ಕೂರು ಅಂತಾರಲ್ರಿ, ಗಡ್ಡೆ. ಕುರು ಆದಾಗ ನೋವು ಆಗ್ತದೆ, ಕುರು ಆದಾಗ ಜ್ವರ ಆಗ್ತದ, ಕುರಿದಾಗ ಕುಂದ್ರಂಗಿಲ್ಲ, ನಿಲ್ಲಂಗಿಲ್ಲ, ಕೆಲಸ ಮಾಡಂಗಿಲ್ಲ, ಆಯ್ತದಲ್ವಾ? ಕುರು ಆಗಿ ಇಲ್ಲಿ ಓಪನ್ ಆಗ್ತದ್ರಿ. ಇಲ್ಲಿ ಓಪನ್ ಆಗಿ ಇಲ್ಲಿಂದ ಇಲ್ಲಿಗೆ ಒಂದು ಟ್ರ್ಯಾಕ್ ಆಗ್ತದ್ರಿ. ಈ ಟ್ರ್ಯಾಕ್ನ ಫಿಸ್ಟುಲಾ ಅಂತ ಕರಿತೀವ್ರಿ. ಅರ್ಥ ಆದ್ರೆ ಕ್ಲಿಯರ್ ರೀ? ಪೈಲ್ಸ್ ಇಂದ ಇಲ್ಲಿಗೆ ಬಂತು ಈಗ. ಸೊ ಪೈಲ್ಸ್ ಆಯ್ತು, ಫಿಶರ್ ಆಯ್ತು, ನೆಗ್ಲೆಕ್ಟ್ ಮಾಡಿದ್ರು ಕೂರ ಆಗಿ ಫಿಸ್ಟುಲ್ ಆಯ್ತು. ಅರ್ಥ ಆಯ್ತಲ್ವಾ? ಇದೆಲ್ಲ ಆದಾಗ ಜನ ಏನ್ ಮಾಡ್ತಾರೆ, ನಕಲಿ ವೈದ್ಯರ ಹತ್ರ ಹೋಗ್ತಾರೆ, ಸ್ಪೆಷಲಿಸ್ಟ್ ಹತ್ರ ಹೋಗಲ್ಲ. ನಮ್ಮ ದೇಶದಾಗ ಇವತ್ತು 15 ಲಕ್ಷ ಮಂದಿ ನಕಲಿ ವೈದ್ಯರು ಇರ್ತಾರೆ. 15 ಲಕ್ಷ ಜನ ನಮ್ಮ ದೇಶದಲ್ಲಿ ನಕಲಿ ವೈದ್ಯರ. ನಕಲಿ ಸಾಹೇಬ್ರೆ, ಅಲೋಪತಿ ಡಾಕ್ಟರ್ ಇರೋದು ನಮ್ಮ ದೇಶದಲ್ಲಿ 14 ಲಕ್ಷ, ನಕಲಿ ವೈದ್ಯರು 15 ಲಕ್ಷ ಆಯ್ತಲ್ಲ, ಲೆಕ್ಕ ಕಳಿ. ಅರ್ಥ ಆತಲ್ಲ? ಒಬ್ಬರಿಗಿಬ್ರು ಅವರೇ ಇದಾರೆ. ಒಬ್ಬ ನಕಲಿ ವೈದ್ಯ ದಿನಕ್ಕೆ 20,000 ಮಾಡಿದ್ರೆ ಮಿನಿಮಮ್ ಲಕ್ಷ ಮಾಡ್ತಾರ್ರಿ, 2 ಲಕ್ಷ ಮಾಡ್ತಾರೆ. 25 ಲಕ್ಷ ಕೋಟಿ ಎಕಾನಮಿ ಇವರಿಂದ ಸಂಪಾದನೆ ಮಾಡ್ತಾ ಇದ್ರು. ಲೆಕ್ಕ ಕ್ಯಾಲ್ಕುಲೇಟರ್ ತೋರಿಸ್ತೀನಿ ನಿಮಗೆ, ಅರ್ಥ ಆಯ್ತಲ್ಲ? ಸೊ ಈ ನಕಲಿ ಇದು ಯುರೋಪ್ ಅಲ್ಲಿ ಒಂದು ಜರ್ನಲ್ ಪಬ್ಲಿಷ್ ಆಗಿದೆ, ಇಂಡಿಯಾದಲ್ಲಿ ಹೆಂಗಿದೆ ಸಮಸ್ಯೆ ಅಂತ. ಸಾಹೇಬ್ರೆ, ಆಕ್ಟರ್ಗಳು, ಸೆಲೆಬ್ರಿಟಿಗಳು, CEO ಅವರು, ವಿದ್ಯಾವಂತರನ್ನ ನಕಲಿ ವೈದ್ಯರ ಹತ್ರ ಹೋಗಿದ್ದಾರೆ. ಆಮೇಲೆ ಇನ್ನೊಂದು ಗಮನಕ್ಕೆ ಬಂದಿಲ್ಲ ನಂಗೆ, ಯಾವ ರೋಗಕ್ಕೂ ಇಷ್ಟು ನಕಲಿ ವೈದ್ಯರಿಲ್ಲ, ಇದಕ್ಕೆ ಮಾತ್ರ ಯಾಕೆ ಇಷ್ಟಿದ್ದಾರೆ? ಯಾಕಿದ್ದಾರೆ ಅಂತ ಹೇಳಿದ್ರೆ, ಜನ ನಾಚಿಕೆ, ಸಂಕೋಚ, ಮುಜುಗರ ಹಾಸ್ಪಿಟಲ್ಗೆ ಹೋಗಕ್ಕೆ ಒಂದು. ಎರಡೇದೇನಾಗಿದೆ, ನಮ್ಮ ಡಾಕ್ಟರ್ಗಳೆಲ್ಲ ಇದಾರಲ್ಲ, ಗಲೀಜ್ ಮಾರಾಯ, ಅದು ದಿನ ಕೈ ಹಾಕ್ಬೇಕು, ಯಾರೇ ಮಾಡ್ತಾರೆ ಬಾಟಮ್ ಅಂತಾರೆ, ಆ ಬಾಟಮ್ ಕೆಲ್ಸನ ನಾವು ಒಳ್ಳೆ ಅಂತೇಳಿ ಏನೋ ಬ್ರೈನ್ ಮಾಡೋದು, ಹಾರ್ಟ್ ಮಾಡೋದು ಹೋಗ್ತಾರೆ. ಯಾರು ಆಯ್ಕೆ ಮಾಡ್ದಿರೋ ಸಬ್ಜೆಕ್ಟ್ನ ನಾ ಮಾಡಿದೀನಿ. ಈಗ ನಿಮಗೆ ಅದೇ ಪ್ರಶ್ನೆ, ಈ ದಿವಸ ಅಷ್ಟು 100 ಪೇಷಂಟ್ಗಳನ್ನ ಅದೇ ಜಾಗದಲ್ಲಿ ನೋಡ್ತಿರಲ್ಲ, ನಿಮಗೆ ಹೇಗಿರುತ್ತೆ ಮೈಂಡ್ ಸೆಟ್, ಏನ್ ಮಾಡ್ಕೊಂಡು ಹೋಗಿರ್ತೀರಿ ನೀವು, ಹೇಗೆ ಅದನ್ನ? ಸಾಹೇಬ್ರೆ, ನಾನು ಆಗ್ಲೇ ಹೇಳ್ದೆ, ಬರೋರೆಲ್ಲ ದೇವರು ಅಂತ. ಇಲ್ಲಿ ಕೈ ಹಾಕ್ತೀನಿ, ಗ್ಲೌಸ್ ತೆಗಿತೀನಿ, ಅದೇ ಕೈಲಿ ಊಟ ಮಾಡ್ತೀನಿ. ಇದು ನಮ್ಮ ಜೀವನ ಸಾಹೇಬ್ರೆ. ಎಲ್ಲ ಅನ್ಕೋತಾರೆ ಏನಪ್ಪ ಡಾಕ್ಟ್ರು ಅಂತ. ಅವ್ರ ಮೋಷನ್ನೇ ಅವರು ನೋಡೋಕ್ಕೆ ಅಸಹ್ಯ, ಅವ್ರ ಮೋಷನ್ ಸ್ಮೆಲ್ಲೇ ಅವ್ರಿಗೆ ಅಸಹ್ಯ. ನಾನು ಎಷ್ಟೋ ಸರಿ ಆಪ್ರೇಷನ್ ಮಾಡಬೇಕಾದ್ರೆ ಮೋಷನ್ ಬಂದು ನನ್ನ ಮೇಲೆ ಬಿದ್ದದ, ಅರ್ಥ ಆಯ್ತಲ್ಲ? ತುಂಬ ಕೆಟ್ಟದಾಗಿರ್ತದೆ ಮೋಷನ್ನ. ಇಲ್ಲಿ ಪರೀಕ್ಷೆ ಮಾಡ್ತಿದ್ದೀವಿ, ಅಲ್ಲೇ ಮೋಷನ್ ಮಾಡಿಬಿಡ್ತಾರೆ, ಗೊತ್ತಾಯ್ತಲ್ಲ? ಇದು ನಮ್ಮ ಜೀವನ. ಆ್ಯಕ್ಚುಲಿ ನನ್ನ ಕೈ ಇದೆಲ್ಲ ಗ್ಲೌ ಹಾಕಿ ನನ್ನ ಕೈ ಬದಲಾಬಿಡೆ ಸಾಹೇಬ್ರೆ. ಕೈಗೆ ಎಣ್ಣೆ ಹಚ್ಕೊಂಡು ನೋಡಿ, ಇಲ್ಲಿ ಎಣ್ಣೆ ಇಟ್ಟಿರ್ತೀನಿ, ಆ ಗ್ಲೌಸ್ ಅಲರ್ಜಿ ಆಗಿ ನನಗೆ ಕೈಯೆಲ್ಲ ಒಂಥರ ವಿಚಿತ್ರ ಆಗ್ಬಿಟ್ಟಿದೆ. ಸಂಜೆ ತೋರಿಸ್ತೀನಿ ಬೇಕಾದ್ರೆ. ಸೊ ಈ ರೀತಿ ಎಣ್ಣೆ ಹಚ್ಕೊಳ್ಳೋದು, ಕೈ ನೀಟಾಗಿ ನೋಡ್ಕೊಳ್ಳೋದು, ಅರ್ಥ ಆಯ್ತಲ್ಲ? ಯಾರಾದರೂ ಮನುಷ್ಯ ಒಬ್ಬ ಅದೇ ಜಾಗದಲ್ಲಿ ಕೈ ಇಟ್ಟು ಅದೇ ಜಾಗದಲ್ಲಿ ಅದೇ ಕೈಯಿಂದ ಊಟ ಮಾಡಬೇಕು, ಅರ್ಥ ಆಯ್ತಲ್ಲ? ಆಮೇಲೆ ಇದು ಎಷ್ಟೋ ಸರಿ ಹಾಕ್ತೀವಿ, ಒಳಗೆ ಗೌ ಕಟ್ಟಾಗ್ಬಿಡುತ್ತೆ, ಡೈರೆಕ್ಟ್ ಮೋಷನ್ ನೋಡ್ತೀವಿ, ಬಟ್ ಬ್ಲಾಕ್ ಆಗಿರುತ್ತೆ ಎಷ್ಟೋ ಜನಕ್ಕೆ ಮೋಷನ್ನು. ಹಿಂಗೆ ಒಳಗೆ ಬ್ಲಾಕ್ ಆಗಿರ್ತದೆ, ಮುಂದೆ ಬರ್ತಾರಲ್ಲ ಅದು, ಸಿರಪ್ ಕೊಟ್ಟಿರುವಂಗಿಲ್ಲ, ಎನಿಮಾ ಕೊಟ್ಟಿರುವಂಗಿಲ್ಲ, ಆಗ ನಾವೇ ಕೈ ಹಾಕಿ ಹಿಂಗೆ ಮೋಷನ್ ಎಲ್ಲ ತೆಗಿತೀವಿ ಸಾಹೇಬ್ರೆ. ಇದು ನಾವು ಮಾಡೋ ಕೆಲಸ. ದಿನ ಬೆಳಗ್ಗೆಯಿಂದ ಸಂಜೆವರೆಗೂ 25 ವರ್ಷದಿಂದ ಸುಮಾರು 200 ಜನದ ಕುದುದಾರದಲ್ಲಿ ಕೈ ಹಾಕ್ತೀನಿ. ಇದು ನಾವು ಮಾಡ್ತಾರೆ ಕೆಲಸ ಸರ್. ಬಹುಶಃ ಪ್ರಪಂಚದ ಕಟ್ಟ ಕಡೆಯ ಸೇವೆ ಅಂತ ಏನಾದರೂ ಇದ್ದರೆ, ಅಥವಾ ಮೊದಲನೇದು ಏನಾದರೂ ಹೇಳ್ಕೊಳ್ಳಿ ಜನ, ಅದಕ್ಕೆ ಹ್ಯಾಟ್ಸ್ ಆಫ್ ಸರ್ ನಿಮ್ಗೆ. ಯಾಕೆ ಅಂತಂದರೆ
ನಾವೇ ಅಸಹ್ಯ ಪಟ್ಕೋತೀವಿ, ನಾವೇ ನಮ್ದು ಅದನ್ನ ನೋಡ್ಬೇಕಂದ್ರೆ ನೋಡಲ್ಲ. ಹಿಂತಿರುಗಿ ಯಾವತ್ತೂ ನೋಡಲ್ಲ ಯಾರು. ನೋಡೇ ಇಲ್ಲ ಹಾ. ಅಲ್ಲ. ನೀವು ಅಂತ ಪಾರ್ಟನ್ನ ಬಂದಿರೋರು ದೇವರು ಅಂತ ತಿಳ್ಕೊಂಡು ಆಸೆ ಹೌದು ಮಾಡೋದಿದೆಯಾ, ಹೌದು. ಒಂದು ದೊಡ್ಡ ಸೆಲ್ಯೂಟ್ ಸರ್. ಇಲ್ಲ ಸಾಹೇಬ್ರೆ, ಅದು ಇಲ್ಲ ಇಲ್ಲ ಇಲ್ಲ. ಆಮೇಲೆ ಎಷ್ಟೋ ಮಂದಿ ಮೋಷನ್ ಯಾವ ರೀತಿ ಹೋಗುತ್ತೆ ಅಂದರೆ ಸರ್ ಗೊತ್ತಿಲ್ಲ ಅಂತಾರೆ. ಮನೆಗೆ ಹೋಗಿ ನೀವು ಮೋಷನ್ನ ಫೋಟೋ ಹೊಡೆದು ನಾನು ವಾಟ್ಸಪ್ಪಲ್ಲಿ ಹಾಕಿ ಅಂತೀನಿ. ಬೆಳಗ್ಗೆ ಎದ್ದು ಕೂಡಲೇ ನಾನು ವಾಶ್ರೂಮ್ ಹೋಗ್ತೀನಿ, ಎಲ್ಲ ಫಸ್ಟ್ ಪೇಷಂಟ್ ವಾಟ್ಸಪ್ ಮಾಡ್ತಾ ಇರ್ತೀನಿ ಯಾರು ಹಾಕಿದ್ದಾರೆ ಅಂತ. ಬೆಳಗ್ಗೆ ಎದ್ದು ಕೂಡಲೇ ನನ್ನ ಕಣ್ಣಿಗೆ ಬರೀ ಮೋಷನ್ ಸಾಹೇಬ್ರೆ ಲದ್ದಿ ನನ್ನ ಮೊಬೈಲ್ನಾಗ. ಅರ್ಥ ಆಯ್ತಲ್ಲ? ಅದನ್ನ ನೋಡಿ ರೆಸ್ಪಾಂಡ್ ಮಾಡ್ತೀನಿ, ಇಟ್ ಈಸ್ ನಾರ್ಮಲ್, ಇದು ನಾರ್ಮಲ್ ಇಲ್ಲ, ಇದ್ರಲ್ಲಿ ರಕ್ತ ಇದೆ, ಬನ್ನಿ ಆಸ್ಪತ್ರೆಗೆ ಅಂತ. ಅರ್ಥ ಆಯ್ತಲ್ಲ? ಸೊ ಹಾಗೆ ಇದು ಮಲಬದ್ಧತೆಯಿಂದ ನಿಮಗೆ ಪೈಲ್ಸ್ ಆಗುತ್ತೆ ಅಂತ ಹೇಳಿದೆ, ಫಿಷರ್ ಆಗುತ್ತೆ ಅಂತ ಹೇಳಿದೆ, ಫಿಸ್ಚುಲಾ ಆಗುತ್ತೆ ಅಂತ ಹೇಳಿದೆ ಸಾಹೇಬ್ರೆ. ಅರ್ಥ ಆಯ್ತಲ್ಲ? ಇನ್ನು ನೀವು ಆಗಲೇ ಫಿಸ್ಚುಲಾ ಅಂತ ಕೇಳಿದ್ರಿ, ಈಗ ಫಿಸ್ಚುಲಾ ಬಗ್ಗೆ ಮಾತಾಡೋಣ ಸಾಹೇಬ್. ಫಿಸ್ಚುಲಾ ಅಂದರೆ ಏನು? ಈಗ ನೋಡಿ, ಇದು ಮೋಷನ್ಗೆ ಹೋಗೋ ಜಾಗ. ನಾನು ಆಗಲೇ ಹೇಳ್ದಂಗೆ ಇಲ್ಲಿಂದ ಇಲ್ಲಿ ತನಕ ಒಂದು ಟ್ರ್ಯಾಕ್ ಆಗೋದು ಫಿಸ್ಚುಲಾ. ಅದು ಒಂದು ಟ್ರ್ಯಾಕ್ ಇರಲ್ಲ ಸಾಹೇಬ್ರೆ, ಒಂದು ಮರ ಥರ ಹಿಂಗೊಂದು ಹೋಗಿರ್ತದೆ, ಮತ್ತೊಂದು ಹೋಗಿರ್ತದೆ, ಡಾರ್ ಡಿಪ್ಪಿಂಗ್ ಹೋಗಿರ್ತದೆ, ಬೇರೆ ಬೇರೆ ಟ್ರ್ಯಾಕ್ಸ್ ಇರ್ತದೆ ಸಾಹೇಬ್ರೆ. ಇದಕ್ಕೆ ಯಾರು ಮುಟ್ಟಂಗಿಲ್ಲ. ಯಾಕೆ ಮುಟ್ಟಂಗಿಲ್ಲ ಅಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಮೋಷನ್ ಕಂಟ್ರೋಲ್ ತಪ್ಪೋಗುತ್ತೆ, ಮತ್ತೆ ರಿಪೀಟೆಡ್ ಆಗಿ ಬರ್ತದೆ ಅಂಥೇಳಿ ಯಾವ ಡಾಕ್ಟ್ರು ಮುಟ್ಟಂಗಿಲ್ಲ ಇದನ್ನು. ಅರ್ಥ ಆಯ್ತಲ್ಲ? ಸೊ ನಾನು ಆಗಲೇ ಹೇಳಿದೆ, ನನಗೆ ದೇವ್ರಿಗೆ ಕೊಟ್ಟಿದ್ದಾನೆ ಫಿಸ್ಚುಲಾ ಬಗ್ಗೆ ಅಂತ. ಫಿಸ್ಚುಲಾ ಬರೋದು 90% ಸಾಹೇಬ್ರೆ ಬ್ಯಾಕ್ಟೀರಿಯಾಯಿಂದ. ನಿಮ್ಗೆ ಹೇಳಿದ್ನಲ್ಲ ಬ್ಯಾಕ್ಟೀರಿಯಿಂದ ಬರ್ತದಂತ, ಡಿಸರ್ನು ಹೇಳಿದ್ನಲ್ಲ. ಇನ್ನು 10% ಬರೋದು TBಯಿಂದ, ಅಲ್ಸರೇಟಿವ್ ಕೊಲೈಟಿಸು, ಕ್ರಾನ್ಸ್ ಡಿಸೀಸು, ಬೇರೆ ಬೇರೆ ಕಾರಣಗಳಿಂದ. ಯಾಕೆ ಫಿಸ್ಚುಲಾ ಬರುತ್ತೆ ಅಂತ ಮೂಲ ಕಾರಣ ಪತ್ತೆ ಹಚ್ಚಬೇಕು. ಮೂಲ ಕಾರಣ ಪತ್ತೆ ಹಚ್ಚಿ ಪ್ರಾಪರಾಗಿ ಸ್ಕ್ಯಾನ್ ಮಾಡಿ ಇದನ್ನು ನಾನು ಲೇಸರಲ್ಲಿ ಚಿಕಿತ್ಸೆ ಕೊಟ್ಟು ಮತ್ತೆ ಬರದಿರೋ ಥರ ಮಾಡ್ತೀನಿ ಸಾಹೇಬ್ರೆ. ಭಾಳ ಮಂದಿ ಬರ್ತಾರೆ ನಮ್ಮ ಉತ್ತರ ಕರ್ನಾಟಕದಿಂದ. ಉತ್ತರ ಕರ್ನಾಟಕದಾಗ ಏನಾಗದ ಅಂದ್ರೆ ಆ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಎಲ್ಲೋ ಶೋಲಾಪುರ್ ಅಂತೆ, ಸಾಂಗ್ಲಿ ಅಂತೆ, ಮಿರಜ್ ಅಂತೆ ಎಲ್ಲ ಕಡೆ ಹೋಗಿ ಇಂಜೆಕ್ಷನ್ ಕೊಡಿಸಿ ಹೈರಾಣ ಮಾಡ್ಕೊಂಡು ಇದು ಬರ್ತಾರೆ ಸಾಹೇಬ್ರೆ ಲಾಸ್ಟ್ಗೆ. ಹೌದು ಸಾಹೇಬ್ರೆ, ಬಡವ್ರ ಮಂದಿ ಎಲ್ಲ ಅಲ್ಲಿ ರೊಕ್ಕ ಖರ್ಚು ಮಾಡಿರ್ತೀವಿ, ಅಲ್ಲಿ ಭಾಳ ರೊಕ್ಕ ಮಾಡಿಬಿಡ್ತದೆ ಸಾಹೇಬ್ರೆ. ಇಲ್ಲಿ ಬರೋತ್ತಿಗೆ ಖಾಲಿ ಆಗ್ತದೆ ರೊಕ್ಕ, ಎಲ್ಲಿರ್ತದ ಮನೆಗೆ. ಆಯ್ತಾ? ಈ ಫಿಸ್ಚುಲಾ ಇದೆಯಲ್ಲ ಸಾಹೇಬ್ರೆ, ಇದನ್ನ ಟ್ರೀಟ್ ಮಾಡದೆ ಹೋದ್ರೆ, ಇದನ್ನ ಟ್ರೀಟ್ಮೆಂಟ್ ತಗೊಳ್ದೆ ಹೋದ್ರೆ ಕ್ಯೂ ಹೋಗ್ತಾ ಇರ್ತದೆ, ಸ್ಮೆಲ್ ಬರುತ್ತೆ, ಗಂಡ ಹೆಂಡತಿ ಜೊತೆ ಸೇರಲ್ಲ, ಹೆಂಡತಿ ಗಂಡನ ಜೊತೆ ಸೇರಲ್ಲ ಫಿಸ್ಚುಲಾ ಇದ್ರೆ ಸ್ಮೆಲ್ಲಿಂದ. ಎರಡನೇದು, ಆಫೀಸಲ್ಲಿ ಮೀಟಿಂಗ್ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಸ್ಮೆಲ್. ಕೆಲಸ ಮಾಡೋಕ್ಕೆ ತುಂಬ ಟೆನ್ಷನ್ ಆಗುತ್ತೆ, ಟಾರ್ಚರ್ ಆಗುತ್ತೆ. ಫಿಸ್ಚುಲಾ ಇದ್ರೆ ಆರ್ಥಿಕವಾಗಿ ಎಷ್ಟೋ ಜನ ಕೆಲಸಕ್ಕೆ ಹೋಗಲ್ಲ, ಸಾಮಾಜಿಕವಾಗಿ ಮನೆಯಲ್ಲಿ ಪ್ರಾಬ್ಲಮ್. ಸೊ ಆರ್ಥಿಕವಾಗಿ ಸಾಮಾಜಿಕವಾಗಿ ಕೂಡ ಸಮಸ್ಯೆ ಆಗ್ತದೆ ಫಿಸ್ಚುಲಾಯಿಂದ. ಮತ್ತು ಈ ಫಿಸ್ಚುಲಾನ ಒಂದು 15 ವರ್ಷ ಹಂಗೆ ಬಿಟ್ಟರೆ ಒಂದು 2% ಮಂದಿಗೆ, 100 2% ಮಂದಿಗೆ ಅದು ಕ್ಯಾನ್ಸರ್ ಕನ್ವರ್ಟ್ ಆಗ್ತದ. ಅರ್ಥ ಆಯ್ತಲ್ಲ? ಕ್ಯಾನ್ಸರ್ ಕನ್ವರ್ಟ್ ಆಗ್ತದ. ನಮ್ಮಲ್ಲಿ 8 ಮಂದಿಗೆ ಕ್ಯಾನ್ಸರ್ ಕನ್ವರ್ಟ್ ಆಗೋ ಫಿಸ್ಚುಲಾ ಇತ್ತು. ಗುಲ್ಬರ್ಗಾದಿಂದ 2. ಅರ್ಥ ಆಯ್ತಲ್ಲ? ಸೊ ಇದು ಫಿಸ್ಚುಲಾ. ಅರ್ಥ ಆಯ್ತಲ್ವಾ? ಸೊ ನಾನು ಹೇಳಿದ್ದೇನು ಅಂತ ಹೇಳಿದ್ರೆ, ಫಿಸ್ಚುಲಾನ ಭಾಳ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಹತ್ರ ಮಾಡಿಸ್ಬೇಕು. ಫಿಸ್ಚುಲಾದಲ್ಲಿ ಅವನು ಪರಿಣಿತಿ ಆಗಿರಬೇಕು. ಎಕ್ಸ್ಪೀರಿಯನ್ಸ್ ಅವ್ರದ್ದು ಮಾಡದೆ ಹೋದ್ರೆ ಮತ್ತೆ ಬರೋದು ಗ್ಯಾರಂಟಿ, ಮೋಷನ್ ಕಂಟ್ರೋಲ್ ತಪ್ಪೋದು ಗ್ಯಾರಂಟಿ ಸರ್. ನಮ್ಮಲ್ಲಿ ಒಂದು ಕೇಸು ಹಂಗಾಗಿಲ್ಲ ಸರ್, ಇಲ್ಲ. ಆಯ್ತಾ? ಫಿಸ್ಚುಲಾನು ಮುಗ್ದಿಲ್ಲ ಕತೆ. ಹೌದಾ? ಏನಾಗ್ತದ, ಭಾಳ ಇಂಪಾರ್ಟೆಂಟ್ ಸಾಹೇಬ್ರೆ, ನಾನು ಯಾವುದು ಬಿಡಂಗಿಲ್ಲ. ಇದು ಮೋಷನ್ ಭಾಳ ಜಾಗ ಆಯ್ತಲ್ಲ, ಇದು ಹೆಣ್ಮಕ್ಳ ವೆಜೈನಾ. ಇದು ಅರ್ಥ ಸಾಹೇಬ್ರೆ? ಫಿಸ್ಚುಲಾ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಕ್ರಾಸ್ ಮಾಡ್ಕೊಂಡು ಹೋಗಿ ಇಲ್ಲಿ ಹೋಗಿ ಓಪನ್ ಆಗಿರ್ತದೆ. ಆಕಿ ವೆಜೈನಾ ಇದೆಯಲ್ಲ, ಅಲ್ಲಿಂದ ಸಂಡಾಸ್ ಬರ್ತದ. ನಿಮ್ಗೆ ಗೊತ್ತಿಲ್ಲಲ್ಲ ಇದ? ಇನ್ನೂ ಹೇಳ್ತೀನಿ, ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ ಎಲ್ಲ. ಅರ್ಥ ಆಯ್ತಲ್ಲ? ಫಿಸ್ಚುಲಾ ಇಲ್ಲಿಂದ ಸ್ಟಾರ್ಟ್ ಆಗಿ ನೇರವಾಗಿ ಇಲ್ಲಿಗೆ ಹೋಗ್ತದೆ ಸಾಹೇಬ್ರೆ. ಯೂರಿನ್ ಪಾಸ್ ಮಾಡೋ ಜಾಗದಾಗ ಸಂಡಾಸು ಬರ್ತದ, ಗ್ಯಾಸು ಬರ್ತದ. ಇದು ನಾರ್ಮಲ್ ಡೆಲಿವರಿ ಕಾಂಪ್ಲಿಕೇಶನ್ ಆದಾಗ ಆಗುತ್ತೆ. ಅಥವಾ ಯಾರಾದರೂ ಡಾಕ್ಟ್ರು ಫಿಸ್ಚುಲಾ ಆಪ್ರೇಷನ್ ಮಾಡೋಕೆ ಹೋದಾಗ ತೊಂದರೆ ಆದಾಗ ಆಗ್ಬಿಡುತ್ತಿದ್ದು. ಇದನ್ನು ರೆಕ್ಟೋ ವೆಜೈನಲ್ ಫಿಸ್ಚುಲಾ ಅಂತ ಕರಿತೀವಿ.
ದೇವ್ರ ಕೃಪೆಯಿಂದ ಇದರಲ್ಲೂ ನಾವು ಎಕ್ಸ್ಪರ್ಟ್ ಸಾಹೇಬ್ರೆ. ಎಷ್ಟೋ ಜನ ತಾಯಂದರು ಸರ್ ನನಗೆ ಜೀವನ ಕೊಟ್ಬಿಡ್ರಿ ಸರ್ ಅಂತ. ಅರ್ಥ ಆಯ್ತಲ್ವಾ? ಇದು ರೆಕ್ಟೋವೆಜನಲ್ ಫಿಸ್ಟುಲಾ ಅಂತ. ನೆಕ್ಸ್ಟ್ ಸಾಹೇಬ್ರೆ, ಈಗ ಇದು ಮೋಷನ್ ಪಾಸ್ ಮಾಡೋ ಜಾಗ, ಇದು ಜಂಕ್ಷನ್ನು. ಈ ಪಕ್ಕದಲ್ಲಿ ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ಗ್ರಂಥಿಯಿಂದ ಇರ್ತದೆ. ಎಲ್ಲ ಗಂಡಸರಿಗೂ ಅದು 50 ವರ್ಷ ಆದ್ಮೇಲೆ ಜಾಸ್ತಿ ಆಗ್ತದೆ, ದಪ್ಪ ಆಗ್ತದೆ. ಈ ಫಿಸ್ಟುಲಾ ಇದೆಯಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗಿ ಹಿಂಗೆ ಹೋಗಿ ಆ ಗಂಡಸರು ಯೂರಿನ್ ಪಾಸ್ ಆಗ್ತದಲ್ಲ, ಅಲ್ಲಿ ಕನೆಕ್ಷನ್ ಆಗ್ಬಿಡುತ್ತೆ. ಮೋಷನ್ ಹೋಗೋ ಜಾಗದಿಂದ ಯೂರಿನ್ ಬರುತ್ತೆ, ಯೂರಿನ್ ಹೋಗೋ ಜಾಗದಿಂದ ಮೋಷನ್ ಬರುತ್ತೆ. ಅರ್ಥ ಆಯ್ತಲ್ವಾ ಸಾಹೇಬ್ರೆ? ನೆಕ್ಸ್ಟ್ ಈ ಫಿಸ್ಟುಲಾ ಇದೆಯಲ್ಲ, ಇದು ಗುದದ್ವಾರ ಆದರೆ ಇದು ಅನ್ಕೊಳ್ಳೋದು ಹಿಂಗೆ. ಓಕೆ, ಇದು ಹೀಗೆ ಹೊಟ್ಟೆ ಅನ್ಕೊಳ್ಳಿ, ಇದನ್ನು ಇಲ್ಲಿ ಒಕ್ಲು ಅನ್ಕೊಳ್ಳಿ, ಇಲ್ಲಿ ಕಾಲಿರುತ್ತೆ ಅನ್ಕೊಳ್ಳಿ, ಇಲ್ಲಿ ಕಾಲಿರುತ್ತೆ ಅನ್ಕೊಳ್ಳಿ, ನಮಗೆ ಕರಳು ಹಿಂಗೆ ಬಂದು ಹಿಂಗೆ ಬಂದಿರುತ್ತೆ ಅನ್ಕೊಳ್ಳಿ. ಈ ಫಿಸ್ಟುಲಾ ಇಲ್ಲಿ ಸ್ಟಾರ್ಟ್ ಆಗಿ ಸಾಹೇಬ್ರೆ, ಇಲ್ಲಿ ಸ್ಟಾರ್ಟ್ ಆಗಿ ಹಿಂಗೆ ಹೊಟ್ಟೆ ಮೇಲೆ ಹೋಗಿ ಓಪನ್ ಆಗಿದೆ, ಇಲ್ಲಿಂದ ಕ್ಯೂ ಬರ್ತಾ ಇರುತ್ತೆ. ಇದು ಹೋಗಿ ಕಾಲಲ್ಲಿ ಓಪನ್ ಆಗಿರುತ್ತೆ, ಇಲ್ಲಿಂದ ಕ್ಯೂ ಬರ್ತಾ ಇರ್ತದೆ. ಕೆಲಸ ಆಗ್ತಿದೆ. ಅರ್ಥ ಆಯ್ತಲ್ವಾ? ಸೊ ಇದು ಫಿಸ್ಟುಲಾ ಬಗ್ಗೆ ಮಾಹಿತಿ. ಇದಿದ್ರೆ ಯಾರು ಹೆದರೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ವಿಶೇಷವಾಗಿ ನಾನು ಇದಕ್ಕೆ ವರ್ಲ್ಡಲ್ಲೇ ನಂಬರ್ 1 ಎಕ್ಸ್ಪರ್ಟ್ ಸರ್. ನಾನು ಮಾಡಿಕೊಡ್ತೀನಿ ಎಂತಾದ್ರಾಗಲಿ, ಎಲ್ಲ ದೇವ್ರ ಕೃಪೆ. ಆಗ್ಬೋದಾ? ಈಗ ಬ್ರೇಕ್ ತಗೋಬೇಕಾ ನೀವು? ನಂಗೇನಿಲ್ಲ, ನೀವು ಸಾಹೇಬ್ರೆ, ನಾನು ಕಂಟಿನ್ಯೂಸ್ ಆಗಿ ಮೋದಿಗಿನ್ನ ಜಾಸ್ತಿ ಮಾತಾಡ್ತೀನಿ, ಮೋದಿಗಿನ ಹೆಚ್ಚು ಮಾತಾಡ್ತೀನಿ ನಾನು. ಎನರ್ಜಿ ಹೆಂಗ್ ತಗೊಂಡ್ಬರ್ತೀರಿ ಎಲ್ಲಿಂದ? ಎಲ್ಲ ದೇವರು ಸಾಹೇಬ್ರೆ, ದೇವರು. ನೀರು ಕೊಡ್ರಪ್ಪ. ಅದ್ಭುತ ಸರ್.